ನಮಸ್ಕಾರ. ಜ್ಯೋತಿಷ್ಯ ಪಾಠಕ್ಕೆ ಸ್ವಾಗತ. ಕಳೆದ ಭಾನುವಾರ ವಿವಾಹಕ್ಕೆ ಸಂಬಂಧಪಟ್ಟ ದೋಷಗಳು, ಕುಜದೋಷ, ಸರ್ಪದೋಷ, ಕಾಲಸರ್ಪದೋಷ, ಮಾಂಗಲ್ಯ ದೋಷ, ಈ ಥರ ಮುಖ್ಯವಾಗಿ ನೋಡ್ತಕ್ಕಂಥ ದೋಷಗಳ ಬಗ್ಗೆ ನಾವು ಚರ್ಚೆ ಮಾಡಿದ್ದೀವಿ. ಇವತ್ತಿನ ದಿನ ಯಾರಾದರೂ ಜಾತಕವನ್ನು ಕೊಟ್ಟರೆ, ವಿವಾಹಕ್ಕಾಗಿ ಹೊಂದಾಣಿಕೆಯ ವಿಚಾರಕ್ಕಾಗಿ ಜಾತಕವನ್ನು ಕೊಟ್ಟರೆ ಸ್ಟೆಪ್ ಬೈ ಸ್ಟೆಪ್ ಹೇಗೆ ನೋಡಬೇಕು ಅಂತಂಬೋದು ನಾವಿಲ್ಲಿ ನೋಡೋಣ. ಸೊ 3 ಹಂತಗಳನ್ನು ನೋಡ್ತೀವಿ. ಮೊದಲನೇದು ಗುಣಗಳು ಎಷ್ಟು ಬರ್ತಾ ಇದೆ ಅಂತ ನೋಡ್ತೀವಿ. ಸೊ ಅಷ್ಟಕೂಟಗಳನ್ನು ಕ್ಯಾಲ್ಕುಲೇಷನ್ ಮಾಡುವ ವಿಚಾರದಲ್ಲಿ ನಾವು ಅದರ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. 18ಕ್ಕಿಂತಲೂ ಜಾಸ್ತಿ ಬರಬೇಕು. ನಾಡಿಕೂಟ ಖಂಡಿತ ಬರಬೇಕು. ಹಾಗೆ ಬ್ರಾಹ್ಮಣರಿಗಾದರೆ ಗ್ರಹ ಮೈತ್ರಿ, ವೈಶ್ಯರಿಗಾದರೆ ಶ್ರೀದೀರ್ಘ, ಕ್ಷತ್ರಿಯರಿಗಾದರೆ ಶೂದ್ರಾದಿಗಳಿಗೆ ಯೋನಿಕೂಟ, ಕ್ಷತ್ರಿಯರಿಗೆ ಮಹೇಂದ್ರಕೂಟ. ಈ ಕೂಟಗಳು ಚೆನ್ನಾಗಿದ್ದರೆ ಈ ಅಷ್ಟಕೂಟಗಳ ವಿಚಾರದಿಂದ ಮುಂದುವರಿಬೋದು. ಮುಂದುವರೆದ ಮೇಲೆ ದೋಷಗಳು, ಕುಜದೋಷ ಇಬ್ಬರಿಗೂ ಹೊಂದಾಣಿಕೆ ಅಗತ್ಯ. ನಂತರ ಸರ್ಪದೋಷ, ಕಾಲಸರ್ಪದೋಷ, ಈ ಥರ ಏನಾದರೂ ಇದೆಯಾ ಅದನ್ನು ಸೂಕ್ಷ್ಮವಾಗಿ ತಿಳಿಸಿ ಹೇಳಲಿಕ್ಕೆ ತಿಳ್ಕೊಳ್ಬೇಕಾಗುತ್ತೆ. ಕೊನೆಯದಾಗಿ ಇಬ್ಬರು ಜಾತಕಗಳು ಮ್ಯಾಚ್ ಆಗುತ್ತಾ ಅಂತ ನೋಡ್ತೀವಿ. ಸೊ ಪ್ರಾರಂಭದ ಹಂತದಲ್ಲಿ ವಿವಾಹ ವಿಚಾರದಲ್ಲಿ ಸಪ್ತಮ ಸ್ಥಾನ, ಸಪ್ತಮಕಾರಕ, ಸಪ್ತಮಾಧಿಪತಿಯನ್ನು ಮಾತ್ರ ನೋಡ್ತೀವಿ. ಆದರೆ 2 ಜಾತಕಗಳನ್ನು ಹಿಂಗೆ ಹೊಂದಿಸಬೇಕು, ಜಾತಕಗಳನ್ನು ಹೆಂಗೆ ಮ್ಯಾಚ್ ಮಾಡಬೇಕು ಅಂತಂಬೋ ವಿಚಾರವನ್ನು ಕೂಡ ನಾವಿಲ್ಲಿ ನೋಡೋಣ. ಒಟ್ಟಿಗೆ ಒಂದು ಎಕ್ಸಾಂಪಲ್ ತಗೊಂಡು ಮ್ಯಾಚಿಂಗ್ ಮಾಡೋ ವಿಚಾರದಲ್ಲಿ ಮುಖಾಂತರವಾಗಿ ನಿಮಗೆ ನಾನು ಎಕ್ಸ್ಪ್ಲೈನ್ ಮಾಡ್ತೇನೆ. ಸೊ ಉಚಿತವಾಗಿ ನಾವು ವಿವಾಹಕ್ಕೆ ಬೇಕಾದಾಗ, ವಿವಾಹವನ್ನು ಹೊಂದಾಣಿಕೆ ಮಾಡಬೇಕಾದಾಗ ತಿಳ್ಕೋಬೇಕಾದ ವಿಚಾರ ಏನು? ಮೊದಲು ಗೋತ್ರ ವಿಚಾರವನ್ನು ನೋಡ್ತೇವೆ. ಈಗ ಭಾಳಷ್ಟು ಜನಕ್ಕೆ ಯಾರ ಗೋತ್ರ ಏನಂತೂ ಗೊತ್ತಿರೋದಿಲ್ಲ. ಸೊ ಗೋತ್ರ ಬಿಡಬೇಕು ಅಂದರೆ ಸೇಮ್ ಗೋತ್ರ ಸೇಮ್ ಪ್ರವರ ಆಗಿರಬಾರದು, ಸಗೋತ್ರ ಸಪ್ರವರ ಆಗಬಾರದು ಅಂತ ಹೇಳ್ತೀವಿ. ಇದು ಜ್ಯೋತಿಷ್ಯಗಿರುವಂಥ ಪ್ರಯಾರಿಟಿ ತುಂಬ ಲೆಸ್ ಆಗಿರುತ್ತೆ. ತುಂಬ ಆರ್ಥೋಡಾಕ್ಸ್ ಇರೋ ಫ್ಯಾಮಿಲಿಯವ್ರು ನೋಡ್ತಾರೆ. ಭಾಳಷ್ಟು ಜನ ಇದ್ರ ಬಗ್ಗೆ ಎನ್ಕ್ವೈರಿ ಮಾಡಲಿಕ್ಕೆ ಹೋಗೋದಿಲ್ಲ. ನೆಕ್ಸ್ಟ್ ಮಾಡಬೇಕಾದ್ದೇನು, ಅಷ್ಟಕೂಟಗಳು ಎಷ್ಟು ಬರ್ತಾ ಇದೆ, ದೋಷಗಳೇನಾದರೂ ಇದೆಯಾ, ಜಾತಕ ಮ್ಯಾಚ್ ಆಗ್ತಾ ಇದೆಯಾ, ಈ 3 ವಿಚಾರನ ನೋಡ್ತೀವಿ. ಈ 3ರಲ್ಲಿ ಎಲ್ಲಿ ಅದು ಫೇಲ್ ಆದ್ರೂ ಅದನ್ನು ಬಿಟ್ಬಿಡ್ತೀವಿ, ಮುಂದುವರಿಯೋಕ್ಕೆ ಆಗೋದಿಲ್ಲ. ಸೊ ನೋಡೋಣ, ಒಂದು ಎಕ್ಸಾಂಪಲನ್ನು ನಾವು ತಗೊಳ್ಳೋಣ. ಹುಡುಗಿ 18/3/92 ಸಂಜೆ 6 ಗಂಟೆಗೆ ಹುಟ್ಟಿದ್ದಾಳೆ. ನಕ್ಷತ್ರ ಉತ್ತರ ನಕ್ಷತ್ರ, 2ನೇ ಪಾದ, ಕನ್ಯಾ ರಾಶಿಯಲ್ಲಿ ಆಗುತ್ತೆ. ಹುಡುಗನ ಜಾತಕ 21/10/1987 ರಾತ್ರಿ 10 ಗಂಟೆಗೆ ಹುಟ್ಟಿದ್ದಾನೆ. ಹಸ್ತ ನಕ್ಷತ್ರ, 4ನೇ ಪಾದ, ಕನ್ಯಾ ರಾಶಿ. ಇಬ್ಬರದು ಕೂಡ ಕನ್ಯಾ ರಾಶಿ ಬರುತ್ತೆ. ಹುಡುಗಿದು ಉತ್ತರ, ಹುಡುಗದ್ದು ಕನ್ಯಾ. ಸೊ ಈ ಥರ 2 ಜಾತಕಗಳಿವೆ. ಈಗ ಹೊಂದಾಣಿಕೆಯ ವಿಚಾರದಲ್ಲಿ ಭಾಳಷ್ಟು ಜನ ಬರೀ ಚಕ್ರವನ್ನು ಮಾತ್ರ ಕೊಡ್ತಾರೆ, ಬೇರೆ ಡೀಟೇಲ್ಸ್ ಏನೂ ಕೊಡೋದಿಲ್ಲ. ಕೆಲವಿನ ಜನ ಏನು ಮಾಡ್ತಾರೆ, ಡೇಟ್ ಆಫ್ ಬರ್ತು ಟೈಮು ಕೊಡ್ತಾರೆ, ಉಳಿದ ಡೀಟೇಲ್ಸ್ ಯಾವುದೂ ಇಲ್ಲ. ಆದರೆ ವಿವಾಹವನ್ನು ನೀವು ಮ್ಯಾಚ್ ಮಾಡಬೇಕಾದ್ರೆ ಕೇವಲ 2 ನಕ್ಷತ್ರಗಳು ಸರಿ ಹೋಗೋದಿಲ್ಲ. ಡೇಟ್ ಆಫ್ ಬರ್ತು, ಟೈಮು, ಪ್ಲೇಸ್ 3 ಬೇಕು. ಬರೀ 2 ನಕ್ಷತ್ರಗಳು ಕೊಟ್ಟು ಇವರಿಗೆ ವಿವಾಹ ಸರಿ ಹೋಗುತ್ತಾ, ವಿವಾಹ ಮಾಡಬಹುದಾ ಅಂತ ಕೇಳಿದರೆ ಹೇಳಲಿಕ್ಕೆ ಆಗೋದಿಲ್ಲ. ಯಾಕೆಂದರೆ ಬರೀ ಗುಣಗಳನ್ನು ಮಾತ್ರ ನೋಡ್ತೀವಿ, ದೋಷಗಳನ್ನು ನೋಡೋಕ್ಕಾಗೋದಿಲ್ಲ. ನಂತರ ಜಾತಕವನ್ನು ನೋಡಲಿಕ್ಕಾಗೋದಿಲ್ಲ. ಸೊ ಹಾಗಾಗಿ ಬರೀ ನಕ್ಷತ್ರಗಳ ಮೇಲೆ ನೀವು ನಿರ್ಣಯವನ್ನು ತಗೊಳ್ಳಿಕ್ಕೆ ಆಗೋದಿಲ್ಲ. ಹಾಗಾಗಿ ಡೇಟ್ ಆಫ್ ಬರ್ತ್ ಜಾತಕ ತೊಗೊಂಡು ಬನ್ನಿ ಅಂತಾದರೂ ಹೇಳಬೇಕು, ಅಥವಾ ಅವ್ರ ಡೇಟ್ ಆಫ್ ಬರ್ತು ಟೈಮು ಪ್ಲೇಸ್ ಆದರೂ ಕೊಡಿ ಅಂತ ಹೇಳಬೇಕು. ಸೊ ಇದು 2 ಹುಡುಗ ಹುಡುಗಿಯ ಜಾತಕ ಒಬ್ಬರು ಕೊಟ್ಟಿದ್ದಾರೆ ಅಂತ ಅಂದುಕೊಳ್ಳೋಣ. ಹುಡುಗಿ ಇನ್ನೊಂದು ಯಾರ ಕಡೆಯಿಂದ ಬಂದಿದೆ ಅಂತಂಬೋದು ತುಂಬ ಮುಖ್ಯವಾಗಿ ಗಮನದಲ್ಲಿಡಬೇಕು. ಹುಡುಗನ ಕಡೆಯಿಂದ ಬಂದಿದ್ದಾರಾ, ಹುಡುಗಿ ಕಡೆಯಿಂದ ಬಂದಿದ್ದಾರಾ, ಯಾವುದಕ್ಕೆ ಅಂತ ನಾನು ಮುಂದೆ ಹೇಳ್ತೀನಿ. ಸೊ ಇಲ್ಲಿ ಈ ಜಾತಕವನ್ನು ಹುಡುಗಿ ಮನೆಯವರು ತಂದು ಕೊಟ್ಟಿದ್ದಾರೆ. ಒಂದು ವರ ಬಂದಿದೆ, ಆ ವರನ ಜಾತಕ ಕೊಟ್ಟಿದ್ದಾರೆ. ಆ ವರನ ಜಾತಕ ನಮ್ಮ ಮಗಳಿಗೆ ಸೆಟ್ ಆಗುತ್ತಾ ಇಲ್ವೋ ನೋಡಿ ಅಂತ ಹೇಳ್ತಾರೆ. ಸರ್ ನಾವೇನು ಮಾಡ್ತೀವಿ, ತೊಗೊಳ್ತೀವಿ,
ತಗೊಂಡ ನಂತರ ಮೊದಲೇನು ಮಾಡ್ತೀವಿ, ಅಷ್ಟಕೂಟಗಳು ಎಷ್ಟು ಗುಣ ಬರ್ತಾ ಇದೆ ಅಂತ ನೋಡಿ. ಸೊ ಗುಣ ಹೇಗೆ ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ನಿಮಗೆ ಅಷ್ಟಕೂಟಗಳಲ್ಲಿ ಕ್ಲಾಸಲ್ಲಿ ಹೇಳಿದ್ವಿ. ಸೊ ನಾಡಿಕೂಟ, ರಾಶಿ, ಗಣ ಮತ್ತು ಗ್ರಹಮೈತ್ರಿ, ಯೋನಿ, ತಾರ, ವಶ್ಯಕೂಟ, ವರ್ಣಕೂಟ. ಸೊ ಹುಡುಗಿದು ಉತ್ತರ ನಕ್ಷತ್ರ 2ನೇ ಪಾದ, ಹುಡುಗದ್ದು ಹಸ್ತ ನಕ್ಷತ್ರ 4ನೇ ಪಾದ. ಸೊ ಇಬ್ಬರದು ಕೂಡ ಉತ್ತರ ಮತ್ತು ಹಸ್ತ ಇಬ್ಬರದು ಕೂಡ ಆದಿನಾಡಿ ಬರುತ್ತೆ, ಅಂದರೆ ಏಕನಾಡಿ ಆಗುತ್ತೆ. ಸೊ ಏಕನಾಡಿ ಆದರೆ ಏನಾಗ್ತೀವಿ ನಾವು 0 ಹಾಕ್ತೀವಿ. ಒಂದು ವೇಳೆ ಆ ಥರ 0 ಬಂದಾಗ ಅಂಶನಾಡಿಯನ್ನು ನೋಡಬೇಕು. ನಿಮ್ಗೆ ಅಂಶನಾಡಿ ಒಂದು ಟೇಬಲ್ ಕಳಿಸಿದ್ವಿ. ಆ ಟೇಬಲನ್ನು ನೋಡಿದ್ರೆ ಉತ್ತರ ನಕ್ಷತ್ರ 2ನೇ ಪಾದಕ್ಕೆ ಅಂತ್ಯನಾಡಿ ಬರುತ್ತೆ, ಹಸ್ತ ನಕ್ಷತ್ರ 4ನೇ ಪಾದಕ್ಕೆ ಕೂಡ ಅಂತ್ಯನಾಡಿ ಬರುತ್ತೆ. ಸೊ ಅಂಶನಾಡಿ ಕೂಡ ಸೇಮ್ ಆಗಿದೆ, ಹಾಗಿರೋದ್ರಿಂದ ಏನಾಗುತ್ತೆ 0 ಬರುತ್ತೆ. ಮಾಮೂಲಾಗಾದರೆ ಈ ನಾಡಿ 0 ಬಂತು ಅಂದರೆ ಅಲ್ಲಿಗೆ ಸ್ಟಾಪ್ ಮಾಡಿಬಿಡ್ಬೋದು. ಸೊ ಬೇಡ, ನಾಡಿಕೂಟ ಬರ್ತಾ ಇಲ್ಲ, ಮುಂದುವರಿಯೋದು ಬೇಡ. ಯಾಕೆಂದರೆ ಇಬ್ಬರಿಗೂ ಕೂಡ ಮಾನಸಿಕವಾದಂಥ ಆರೋಗ್ಯ ಸೆಟ್ ಆಗೋದಿಲ್ಲ. ಇಲ್ಲಿಗೆ ನಾವು ಕ್ಲೋಸ್ ಮಾಡಿಬಿಡ್ತೀವಿ, ಮತ್ತು ಇನ್ನು ಮುಂದೆಲ್ಲ ನೋಡ್ಕೊಳ್ಳೋದು ಬೇಡ. ಆದರೆ ನಿಮಗೆ ಒಂದು ಎಕ್ಸಾಂಪಲ್ ವಿಚಾರವನ್ನು ಮುಂದುವರಿತಾ ಇದೆ. ನೆಕ್ಸ್ಟ್ ರಾಶಿಕೂಟ, ಹುಡುಗಿದು ಹುಡುಗಂದು ಇಬ್ಬರದು ಕೂಡ ಕನ್ಯಾ ರಾಶಿ, ಒಂದೇ ರಾಶಿ ಬಂದಿರೋದ್ರಿಂದ 7 ಪಾಯಿಂಟ್ಸ್ ಬರುತ್ತೆ. ನೆಕ್ಸ್ಟು ಗಣ, ಹಸ್ತ ನಕ್ಷತ್ರ ದೇವಗಣ, ಮತ್ತು ಉತ್ತರ ಫಲ್ಗುಣಿ ನಕ್ಷತ್ರ ಮನುಷ್ಯಗಣ. ಸೊ ಹಾಗಾಗಿ ದೇವಗಣಕ್ಕೂ ಮನುಷ್ಯಗಣಕ್ಕೂ ಎಷ್ಟು ಬರುತ್ತೆ, ಹುಡುಗಿದು ಮನುಷ್ಯಗಣ, ಹುಡುಗಂದು ದೇವಗಣ. ಸೊ ಎಷ್ಟು ಬರುತ್ತೆ, 5 ಪಾಯಿಂಟ್ಸ್ ಬರ್ತಾ ಇದೆ. ಸೊ 5 ಪಾಯಿಂಟ್ಸ್ ಹಾಕಿದ್ದೀವಿ. ಗ್ರಹಮೈತ್ರಿ, ಇಬ್ಬರಿಗೂ ಕೂಡ 2 ರಾಶಿಗಳು ಏನಾಗುತ್ತೆ ಕನ್ಯಾ ರಾಶಿ ಆಗ್ತದೆ. ಕನ್ಯಾ ರಾಶಿ ಅಧಿಪತಿ ಯಾರು, ಬುಧ. ಸೊ ಬುಧ ಎಷ್ಟು ಬರುತ್ತೆ ಆ ಟೇಬಲಲ್ಲಿ ನೋಡಿ. ಸೊ ಬುಧ ಮೇಲೆ ಬುಧ, ಸೊ 2 ನೀವು ಜಾಯಿನ್ ಮಾಡಿದರೆ 5 ಪಾಯಿಂಟ್ ಬರುತ್ತೆ. ನಂತರ ಯೋನಿಕೂಟ, ಸೊ ಹುಡುಗಿದು ಉತ್ತರ ಫಲ್ಗುಣಿ ನಕ್ಷತ್ರ ಯಾವುದು ಬರುತ್ತೆ, ಕೌ, ಹಸು ಬರುತ್ತೆ. ಹಸ್ತ ನಕ್ಷತ್ರ ಬಫೆಲೋ. ಸೊ ಇದೆರಡಕ್ಕೂ ಹೊಂದಿಸಿ ಟೇಬಲ್ ನೋಡಿ. ಸೊ ಹಸು ಮತ್ತು ಬಫೆಲ್ಲೋ 2 ನೋಡಿದ್ರೆ 3 ಪಾಯಿಂಟ್ ಬರುತ್ತೆ, ಅಂದರೆ 4 ಪಾಯಿಂಟಿಗೆ 3 ಬರುತ್ತೆ. ಸೊ ಓಕೆ, ಮ್ಯಾಕ್ಸಿಮಮ್ ಬಂದಿದೆ. ತಾರಾಕೂಟ, ಸೊ ತಾರಾಕೂಟವನ್ನು ಕ್ಯಾಲ್ಕುಲೇಟ್ ಮಾಡೋಕ್ಕೂ ನಿಮ್ಗೊಂದು ಟೇಬಲ್ ಕೊಟ್ಟಿದ್ದೀನಿ. ಸೊ ಹುಡುಗಿ ನಕ್ಷತ್ರದಿಂದ ಹುಡುಗ ನಕ್ಷತ್ರವರೆಗೂ, ಹುಡುಗ ನಕ್ಷತ್ರ ಒಂದು ಹುಡುಗಿ ನಕ್ಷತ್ರಕ್ಕೂ ಕ್ಯಾಲ್ಕುಲೇಟ್ ಮಾಡಿದರೆ ನಿಮಗೆ ತಾರಾಕೂಟ ಬರುತ್ತೆ. ನೆಕ್ಸ್ಟ್ ವಶ್ಯಕೂಟ, ಸೊ ಕನ್ಯಾ ರಾಶಿ ಬಂದು ಇಬ್ಬರದು ಕೂಡ ಕನ್ಯಾ ರಾಶಿ ಆಗುತ್ತೆ. ಏನಾಗುತ್ತೆ, ಮನುಷ್ಯ ವಶ್ಯ ಬರುತ್ತೆ. ಸೊ ಹಾಗಾಗಿ ಮನುಷ್ಯ ಏನಾಗುತ್ತೆ 2 ಪಾಯಿಂಟ್ ಬರುತ್ತೆ. ಸೊ ಒಂದೇ ರಾಶಿ ಇರೋದ್ರಿಂದ ತೊಂದರೆ ಇಲ್ಲ. ನೆಕ್ಸ್ಟ್ ವರ್ಣ, ಸೊ ವರ್ಣ ಏನಾಗುತ್ತೆ ಇಬ್ಬರದಕ್ಕೂ ನೋಡೋಣ. ಸೊ ಇಬ್ಬರದು ಕೂಡ ವೈಶ್ಯವರ್ಣ, ಇಬ್ಬರದು ಒಂದೇ ವರ್ಣ ಆದ ಕಾರಣ ತೊಂದರೆ ಇಲ್ಲ. ಸೊ ಟೋಟಲ್ ಇಬ್ಬರಿಗೂ ಕೂಡ 27 ಗುಣ ಬರುತ್ತೆ. ಸೊ ನಾಡಿಕೂಟ ಬಂದಿಲ್ಲದ್ರಿಂದ ನಾವು ಅಲ್ಲೇ ಕ್ಯಾನ್ಸಲ್ ಮಾಡಿಬಿಡ್ತೀವಿ, ಮುಂದುವರಿಯೋಲ್ಲ. ಆದರೆ ಒಂದು ವೇಳೆ ನಾಡಿಕೂಟ ಆಗಲಿ ಅಂಶ ನಾಡಿಕೂಟ ಆಗಲಿ ಎರಡರಲ್ಲಿ ಯಾವುದು ಬಂದಿದ್ರೂ ಕೂಡ ನಾವು ಮುಂದುವರಿಬೋದು. ಭಾಳಷ್ಟು ಜನ ಜನರಲ್ ಕ್ವಶನ್ಸ್ ಕೇಳ್ತಾರೆ, ಆಚಾರ್ಯ ಏಕ ನಕ್ಷತ್ರದಲ್ಲಿ ಮದುವೆ ಮಾಡ್ಬೋದಾ, ಒಂದೇ ರಾಶಿಯೆಲ್ಲ ಇರೋರ್ಗೆ ಮದುವೆ ಮಾಡ್ಬೋದಾ, ಏನಾದರೂ ನಿಯಮಗಳಿದೆಯಾ? ಮಾಡಬಾರದು ಅಂತ ಏನು ರೂಲ್ ಇಲ್ಲ, ಆದರೆ ಸ್ವಲ್ಪ ಕಾಮನ್ ಸೆನ್ಸಿಂದ ಆಲೋಚನೆ ಮಾಡಿ. ಯಾಕೆಂದರೆ ನಮಗೆ ಗುರುಬಲ, 7ನೇ ಶನಿ, ಗೋಚಾರದಲ್ಲಿ ಬರುವಂಥ ಗ್ರಹಸ್ಥಿತಿ ಎಲ್ಲ ಕೂಡ ಒಂದೇ ರಾಶಿ ಇದ್ದಂದ್ಕೊಳ್ಳಿ ಇಬ್ಬರಿಗೂ ಒಟ್ಟಿಗೆ ಬರುತ್ತೆ. 7ನೇ ಶನಿ ಆದರೂ ಒಟ್ಟಿಗೆ ಬರುತ್ತೆ, ಗುರುಬಲ ಬಂದ್ರೂ ಒಟ್ಟಿಗೆ ಬರುತ್ತೆ, ಗುರುಬಲ ಇಲ್ಲದ್ರೂ ಒಟ್ಟಿಗೆ ಹೋಗುತ್ತೆ. ಸೊ ಒಟ್ಟಿಗೆ ಸುಖ ದುಃಖ ಒಟ್ಟಿಗೆ ಬರೋದ್ರಿಂದ ಏನಾಗುತ್ತೆ, ಫ್ಯಾಮಿಲಿ ಸರ್ವೈವ್ ಆಗೋದು ಕಷ್ಟ. ಅದೊಂದು ಕಾಮನ್ ಸೆನ್ಸ್ ಪಾಯಿಂಟ್ ಬಿಟ್ಟರೆ ಮಾಡಬಾರ್ದು ಅಂತ ಎಲ್ಲಿ ರೂಲ್ ಇಲ್ಲ. ಏಕ ನಕ್ಷತ್ರದಲ್ಲಿ ಮಾಡಬಾರ್ದು ಅಂತ ಕೂಡ ಇಲ್ಲ, ಮಾಡ್ಬೋದು. ಆದರೆ ಅಟ್ಲೀಸ್ಟ್ ಪಾದ ಭೇದ ಆದರೂ ಇರಬೇಕು. ಇವ್ರದ್ದೊಂದು ಪಾದ ಆದರೆ ಅವ್ರದ್ದೊಂದು ಪಾದ, ಇಬ್ಬರದು ಸೇಮ್ ಆಯ್ತು ಅಂದ್ಕೊಳ್ಳಿ, ನಾಳೆ ಸುಖ ದುಃಖ ಎರಡೂ ಒಟ್ಟಿಗೆ ಬರುತ್ತೆ. ಇಬ್ಬರು ಜ್ವರ ಬಂತು ಅಂದ್ಕೊಳ್ಳಿ, ಇಬ್ಬರು ಒಂದೇ ಸಲ ಮಲಗಿದ್ರೆ ಏನಾಗ್ತದೆ, ಮನೆಗೆ ಮಕ್ಕಳನ್ನು ನೋಡ್ಕೊಳ್ಳೋರು ಯಾರು? ಸೊ ಹೀಗಾಗ್ತದೆ. ಅಟ್ಲೀಸ್ಟ್ ಒಬ್ಬರಿಗೆ ಟೈಮ್ ಚೆನ್ನಾಗಿಲ್ಲದಾಗ ಇನ್ನೊಬ್ಬರಿಗೆ ಟೈಮ್ ಚೆನ್ನಾಗಿರೋದ್ರಿಂದ ಮನೆ ಸ್ಮೂತಾಗಿ ನಡ್ಕೊಂಡು ಹೋಗುತ್ತೆ. ಈ ಕಾರಣಕ್ಕಾಗಿ ಏನು ಮಾಡ್ತಾರೆ, ಇದ್ದರೆ ಇಬ್ಬರದು ಬೇರೆ ಬೇರೆ ಆಗಿತ್ತು ಅಂದ್ಕೊಳ್ಳಿ, ಒಬ್ಬರಿಗೆ ಟೈಮ್ ಚೆನ್ನಾಗಿಲ್ಲದ್ರೆ ಇನ್ನೊಬ್ರಿಗೆ ಟೈಮ್ ಚೆನ್ನಾಗಿರುತ್ತೆ. ಸೊ ಟೆಕ್ನಿಕಲ್ಲಾಗೆ ಮಾಡಬಾರ್ದು ಅಂತಿಲ್ಲ, ಆದರೆ ಕಾಮನ್ ಸೆನ್ಸಿಂದ ಆಲೋಚನೆ ಮಾಡಬೇಕು. ಸೊ ಹುಡುಗ ಹುಡುಗಿ ಜೀವನ ತುಂಬ ಸಂತೋಷವಾಗಿರಬೇಕು ಅಂತಂದರೆ ಆ ಪಾಯಿಂಟ್ ಆಫ್ ವ್ಯೂಲಿ ಮಾತ್ರವೇ ಭಿನ್ನ ರಾಶಿಗಳಿದ್ರೆ ಒಳ್ಳೆಯದು. ಒಂದೇ ರಾಶಿ ಒಂದೇ ನಕ್ಷತ್ರಕ್ಕಿಂತಲೂ
ಬೇರೆ ಬೇರೆ ಆದರೆ ಒಳ್ಳೆಯದು ಅಂತ ಹೇಳ್ತೀವಿ. ಇದು ಈ ಕಾರಣಕ್ಕೆ ಮಾತ್ರವೇ. ಮತ್ತು ಶಾಸ್ತ್ರದಲ್ಲಿ ಎಲ್ಲಿ ಮಾಡಬಾರದು ಅಂತಂಬೋದು ಎಲ್ಲಿ ಕೂಡ ಸ್ಟ್ರೆಸ್ ಮಾಡಿಲ್ಲ ಗಟ್ಟಿಯಾಗಿ. ಸೊ ಇಲ್ಲಿ ಜಡ್ಜ್ಮೆಂಟ್ ವಿಚಾರಕ್ಕೆ ಬಂದರೆ 18 ಜಾಸ್ತಿ ಬಂದಿದೆ. ಬ್ರಾಹ್ಮಣರಿಗೆ ಗ್ರಹಮೈತ್ರಿ ಇದೆ, ಯೋನಿಕೂಟ ಇದೆ, ಇನ್ನು ಸ್ತ್ರೀ ದೀರ್ಘ ಅದನ್ನೆಲ್ಲ ಕೂಡ ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಇಲ್ಲಿ ನಾಡಿಕೂಟ ಇಲ್ಲದ್ರಿಂದ ನಾವು ಮುಂದುವರಿಯೋದಿಲ್ಲ. ಸೊ ಇದೆಲ್ಲಿಗೆ ಇಡೋಣ. ನೆಕ್ಸ್ಟ್ ಇದಾದಮೇಲೆ ನೆಕ್ಸ್ಟ್ ಏನು ಮಾಡಬೇಕು? ಸೊ ಮಹೇಂದ್ರ ಕೂಟ ಕೂಡ ಕ್ಯಾಲ್ಕುಲೇಟ್ ಮಾಡೋಣ. ಸೊ ಹುಡುಗಿದು ಉತ್ತರ ನಕ್ಷತ್ರ, ಹುಡುಗಂದು ಬಂದು ಹಸ್ತ ನಕ್ಷತ್ರ. ಸೊ ಹುಡುಗಿಯಿಂದ ಹುಡುಗನಿಗೆ ಕೌಂಟ್ ಮಾಡ್ರಿ ಏನಾಗುತ್ತೆ? ಉತ್ತರ ಆದಮೇಲೆ ನೆಕ್ಸ್ಟೇ ಹಸ್ತ ಏನು ಬರುತ್ತೆ? 2 ಬರುತ್ತೆ. ಸೊ 2 ಈ ಮಹೇಂದ್ರ ಕೂಟಗಳ ಲಿಸ್ಟಲ್ಲಿ ಇಲ್ಲ, ಹಾಗಾಗಿ ಮಹೇಂದ್ರ ಕೂಟ ಬರ್ತಾ ಇಲ್ಲ. ಸ್ತ್ರೀ ದೀರ್ಘ ಕೂಡ ಇಲ್ಲ, ಯಾಕೆಂತಂದರೆ ಹುಡುಗಿಯಿಂದ ಹುಡುಗನಿಗೆ ಕೌಂಟ್ ಮಾಡಿದಾಗ ಮೋರ್ ದ್ಯಾನ್ 14 ಇರಬೇಕು ವೈಶ್ಯರಿಗಾದರೆ, ಇಲ್ಲಿ 2ನೇ ಬರ್ತಾ ಇದೆ. ಸೊ ಹಾಗಾಗಿ ಸ್ತ್ರೀ ದೀರ್ಘ ಕೂಡ ಇಲ್ಲ. ನೆಕ್ಸ್ಟ್ ರಜ್ಜುಕೂಟ. ಸೊ ಹುಡುಗಂದು ಬಂದು ಹುಡುಗಿದು ಬಂದು ಉದರ ರಜ್ಜು, ಹುಡುಗಂದು ಬಂದು ಕಂಠರಜ್ಜು ಬರುತ್ತೆ. ಸೊ ಇಬ್ಬರದು ಬೇರೆ ಬೇರೆಯಾಗಿ ಭಿನ್ನ ರಜ್ಜು ಬಂದಿರೋದ್ರಿಂದ ಒಳ್ಳೆಯದು. ಲಾಸ್ಟ್ ಒನ್ ವೇದ. ಉತ್ತರ ನಕ್ಷತ್ರಕ್ಕೂ ಹಸ್ತ ನಕ್ಷತ್ರಕ್ಕೂ ವೇದ ಇಲ್ಲ, ಎರಡೂ ಕೂಡ ಆಪೋಸಿಟ್ ನಕ್ಷತ್ರಗಳು ಅಲ್ಲ. ಸೊ ಚೆನ್ನಾಗಿದೆ. ಸೊ ಜಡ್ಜ್ಮೆಂಟ್ ವಿಚಾರದಲ್ಲಿ ನಾಡಿಕೂಟ ಮ್ಯಾಚ್ ಆಗ್ತಾ ಇಲ್ಲ. ಗುಣಗಳೇನೋ 18ಕ್ಕಿಂತಲೂ ಜಾಸ್ತಿ ಬಂದಿದೆ, ಓಕೆ. ಬ್ರಾಹ್ಮಣರಿಗೆ ಗ್ರಹಮೈತ್ರಿ ಇದೆ, ಓಕೆ. ಕ್ಷತ್ರಿಯರಿಗೆ ಮಹೇಂದ್ರ ಕೂಟ ಇಲ್ಲ, ಚೆನ್ನಾಗಿಲ್ಲ. ವೈಶ್ಯರಿಗೆ ಸ್ತ್ರೀದೀರ್ಘ ಇಲ್ಲ, ಮುಂದುವರಿಯೋಕ್ಕಾಗಲ್ಲ. ಶೂದ್ರಾದಿಗಳಿಗೆ ಯೋನಿಕೂಟ ಇದೆ. ಸೊ ಬ್ರಾಹ್ಮಣರಿಗಾದರೆ ಒಂದು ನಾಡಿಕೂಟ ಇದ್ದಿದ್ರೆ ಮುಂದುವರಿಬೋದಾಯಿತು. ವೈಶ್ಯರಿಗಾದರೆ ನಾಡಿಕೂಟನೂ ಇರಬೇಕು, ಸ್ತ್ರೀದೀರ್ಘನೂ ಇರಬೇಕು. ಸೊ ಇಲ್ಲಿ ಜಡ್ಜ್ಮೆಂಟ್ ಎಂಬುದು ತುಂಬ ಇಂಪಾರ್ಟೆಂಟ್. ಸೊ ನಾಡಿಕೂಟ ಮ್ಯಾಂಡೇಟ್ರಿ ಆಗಿರೋದ್ರಿಂದ ಮುಂದುವರಿಯೋಕ್ಕಾಗಲ್ಲ. ಅಟ್ಲೀಸ್ಟ್ ಅಂಶನಾಡಿಯನ್ನು ಮ್ಯಾಚ್ ಆಗಿದ್ದರೆ ಮುಂದುವರಿಬೋದಾಗಿತ್ತು. ಸೊ ಇಲ್ಲಿ ಮುಂದುವರಿಯೋಕ್ಕಾಗಲ್ಲ. ಇದಾದಮೇಲೆ ನೆಕ್ಸ್ಟ್ ಏನು ಮಾಡಬೇಕು ಅಂತಂದರೆ ದೋಷಗಳನ್ನು ಮ್ಯಾಚ್ ಮಾಡಬೇಕು. ನಾವು ಕಳೆದ ಬಾರಿ ಕುಜದೋಷ ಸರ್ಪದೋಷಗಳನ್ನೆಲ್ಲ ನೋಡಿದ್ವಿ, ಡಿಫೈನ್ ಮಾಡ್ಕೊಂಡು. ಈಗ ಮ್ಯಾಚ್ ಹೆಂಗೆ ಮಾಡಬೇಕು ತುಂಬ ಕೇರ್ಫುಲ್ಲಾಗಿ ನೋಡಿ. ಇಲ್ಲಿ ಮ್ಯಾಚ್ ಮಾಡೋ ವಿಚಾರದಲ್ಲಿ ತುಂಬ ಜನ ಕನ್ಫ್ಯೂಸ್ ಆಗ್ತಾರೆ. ಕನ್ಫ್ಯೂಸ್ ಆಗೋ ಅವಶ್ಯಕತೆ ಇಲ್ಲ. ನೋಡಿ ಏನೇನು ಚೆಕ್ ಮಾಡ್ತೀವಿ? ಕುಜದೋಷ, ಮಾಂಗಲ್ಯ ಅಥವಾ ಕಳತ್ರ ದೋಷ, ಸರ್ಪದೋಷ, ಕಾಲಸರ್ಪದೋಷ. ಇದರಲ್ಲಿ ಮುಖ್ಯವಾಗಿ ವಿವಾಹಕ್ಕೆ ಬೇಕಾದ ಯಾವುದು ಅಂದರೆ ಕುಜದೋಷ, ಕಳತ್ರ ದೋಷ ಮಾತ್ರವೇ. ಸರ್ಪದೋಷ, ಕಾಲಸರ್ಪದೋಷ ಡೈರೆಕ್ಟಾಗಿ ವಿವಾಹಕ್ಕೆ ಆತಂಕಗಳು ಕೊಡೋದಿಲ್ಲ, ಇಂಡೈರೆಕ್ಟಾಗಿ ಕೊಡ್ತವೆ. ಈಗ ಮದುವಾದ ಮೇಲೆ ಗಲಾಟೆಗಳು, ಪೀಸ್ ಇಲ್ಲದೆ ಇರೋದು ಇದೆಲ್ಲ ಕಾಮನ್. ಆದರೆ ವಿವಾಹಕ್ಕೆ ಡೈರೆಕ್ಟಾಗಿ ಏನು ತೊಂದರೆ ಕೊಡೋದು ನೋಡೋಣ. ಸೊ ಕುಜದೋಷನ ಮೊದಲು ನೋಡೋಣ. ಸೊ ಇಬ್ಬರ ಜಾತಕಗಳನ್ನು ಹಾಕಿಕೊಂಡರೆ, ಸೊ ಹುಡುಗಿದು ನೋಡಿ, ಮೊದಲು ಹುಡುಗಿದು ನೋಡಿದ್ರೆ ಲಗ್ನ ಬಂದು ಕನ್ಯಾ ಲಗ್ನ, ಕನ್ಯಾ ರಾಶಿ. ಸೊ ಲಗ್ನದಿಂದ ಶುಕ್ರ ಕುಜ ಎಲ್ಲಿದ್ದಾನೆ ನೋಡಿ. ನಮಗೆ ರೂಲ್ ಏನು? ಲಗ್ನದಿಂದ ಆಗಲಿ, ಶುಕ್ರನಿಂದ ಆಗಲಿ, ಹಾಗೆ ಚಂದ್ರನಿಂದ ಆಗಲಿ ಕುಜ 2, 4, 7, 8, 12 ಮನೆಗಳಲ್ಲಿ ಇರಬಾರದು. ಇದು ರೂಲ್. ಸೊ ಹುಡುಗನ ಜೊತೆಗೆ ಫಸ್ಟ್ ಲಗ್ನದಿಂದ ಚೆಕ್ ಮಾಡಿ. ಲಗ್ನದಿಂದ ಕುಜ 5ನೇ ಮನೆಗಿದ್ದಾನೆ, ಸೊ ಕುಜ ದೋಷ ಇಲ್ಲ. ಚಂದ್ರನಿಂದ ಕೂಡ ಕುಜ 5ನೇ ಮನೆಗಿದ್ದಾನೆ, ಕುಜ ದೋಷ ಇಲ್ಲ. ಶುಕ್ರನಿಂದ 12ನೇ ಮನೆಗಿದ್ದಾನೆ, ಸೊ 12ನೇ ಮನೆಗಿದ್ದಾನೆ, ಆದ ಕಾರಣ ಸಾಮಾನ್ಯ ದೋಷ ಅಂತೀವಿ. 7, 8 ಆದರೆ ಹೆಚ್ಚು ದೋಷ, 4, 12, 2 ಆದರೆ ಸಾಮಾನ್ಯ ದೋಷ, ಅದಕ್ಕೆ ಹೆಚ್ಚು ತೊಂದರೆ ಇಲ್ಲ. ಸೊ ಸಾಮಾನ್ಯ ಕುಜ ದೋಷ ಇದೆ ಹುಡುಗಿಗೆ. ಹುಡುಗನ ಜಾತಕಕ್ಕೆ ಬನ್ನಿ. ಲಗ್ನದಿಂದ ನೋಡಿದ್ರೆ 4ನೇ ಮನೆ ಕುಜ ಇದ್ದಾನೆ, ಸೊ ಕುಜ ದೋಷ ಇದೆ. ಶುಕ್ರನಿಂದ ನೋಡಿದರೆ 12ನೇ ಮನೆಗೆ ಕುಜ ಇದ್ದಾನೆ, ಕುಜ ದೋಷ ಇದೆ. ಚಂದ್ರನಿಂದ ಲಗ್ನದಲ್ಲೇ ಕುಜ ದೋಷ ಇದ್ದಾನೆ. ಭಾಳಷ್ಟು ಜನ ಚಂದ್ರ ಜೊತೆ ಇದ್ರೂ ಕೂಡ ಕುಜದೋಷ ಅಂತ ಕನ್ಸಿಡರ್ ಮಾಡ್ತಾರೆ. ಲಗ್ನದಲ್ಲಿ ಕುಜ ಇದ್ರೂ, ಚಂದ್ರನ ಜೊತೆ ಕುಜ ಇದ್ರೂ ಕುಜದೋಷ ಅಂತ ಕನ್ಸಿಡರ್ ಮಾಡ್ತಾರೆ. ಶಾಸ್ತ್ರದಲ್ಲಿ ಆ ಥರ ಉಲ್ಲೇಖ ಇಲ್ಲ. ಇಲ್ಲಿ ಹುಡುಗಿಗೆ ಶುಕ್ರನಿಂದ ಕುಜದೋಷ ಇದೆ, ಹುಡುಗನಿಗೆ ಲಗ್ನ ಮತ್ತು ಶುಕ್ರನಿಂದ ಇದೆ. ಮತ್ತೆ ಅದರ ವೇರಿಯೇಷನ್ನ ಪ್ರಪೋರ್ಷನೇಟ್ ಮ್ಯಾಚ್ ಮಾಡೋ ಅವಶ್ಯಕತೆ ಇಲ್ಲ. ಇಬ್ಬರಿಗೂ ಇದೆಯಾ? ಯಾವುದೇ ಆಗಲಿ, ಇದ್ದರೆ ಮುಂದುವರಿರಿ. ಒಂದು ಅಷ್ಟಮ ಕುಜದೋಷ ಇದ್ದರೆ ಮಾತ್ರ ಸ್ವಲ್ಪ ಎಚ್ಚರ ಮಾಡಿ. ಇನ್ ಕೇಸ್ ಅಷ್ಟಮದಲ್ಲಿ ಕುಜದೋಷ ಇದ್ದಕ್ಕೆ ಅವ್ರಿಗೆ ಹೇಳಬೇಕು. ಸೊ ಅಷ್ಟಮ ಕುಜದೋಷ ಇದೆ, ಬೇರೆ ನೋಡೋದು ಒಳ್ಳೆಯದು, ಎಮರ್ಜೆನ್ಸಿ ಯಾರೇ ಮಾಡಿ ಅಡ್ಜಸ್ಟ್ ಮಾಡ್ಕೊಂಡು ಹೋಗಬೇಕು ಅಂತ ಹೇಳಬೇಕು. ಬಟ್ ಈ ಕೇಸದಲ್ಲಿ ಎರಡೂ ಕೂಡ ಕುಜದೋಷ ಎಕ್ಸಿಟ್ಸ್, ಬಟ್ ಬೋತ್ ಚಾರ್ಟ್ಸ್ 2 ಜಾತಕದಲ್ಲಿ ಇರೋದ್ರಿಂದ ಸೊ ಇಟ್ಸ್ ಓಕೆ, ಮುಂದುವರಿಬೋದು. ನೆಕ್ಸ್ಟ್ ಯಾವುದು? ಕುಜದೋಷ ಮ್ಯಾಚ್ ಆಗಿದೆ, ಯಾಕೆಂದರೆ ಇಬ್ಬರಿಗೂ ಕೂಡ ಕುಜದೋಷ ಇದೆ.
ನೆಕ್ಸ್ಟ್ ಬಂದು ಈ ಒಂದು ಏನಾದರೂ ಬೇರೆ ಏನಾದರೂ ದೋಷಗಳಿದೆಯಾ, ಸರ್ಪದೋಷ ಆಗಲಿ ಕಾಲಸರ್ಪದೋಷ ಆಗಲಿ, ಇದನ್ನು ನಾವು ಹೇಗೆ ಹೇಳಬೇಕಂತಂದರೆ ಅವ್ರೇನು ಹೇಳ್ತಾರೆ, ಒಳ್ಳೆ ಹುಡುಗಿ ಬರಬೇಕು ಅಥವಾ ಒಳ್ಳೆ ಹುಡುಗ ಆಗಿರಬೇಕು ಅಂತಂತಾರೆ. ಒಳ್ಳೆ ಹುಡುಗ ಆಗಿರಬೇಕು ಅಂದರೆ ಅರ್ಥ ಏನು ನಮ್ಮ ಉದ್ದೇಶದಲ್ಲಿ? ಹುಡುಗ ಹುಡುಗಿ ಬಂದ ಮನೆಗೆ ಕಾಲಿಟ್ಟ ಮೇಲೆ ಪ್ರಶಾಂತವಾಗಿ ಆನಂದವಾಗಿ ಜೀವನವನ್ನು ಮುಂದುವರಿಸಬೇಕು. ಸರ್ಪದೋಷ ಕಾಲಸರ್ಪದೋಷಗಳಿದ್ರೆ ಏನಾಗುತ್ತೆ, ಪ್ರಶಾಂತತೆ ಇರಲ್ಲ. ಕಾಲಸರ್ಪದೋಷದಿಂದ ಏನಾಗುತ್ತೆ, ಡಿಲೇ ಆಗುತ್ತೆ. ಡಿಲೇ ಪ್ರೊಫೆಷನ್, ಡಿಲೇ ಮ್ಯಾರೇಜ್, ಡಿಲೇ ಚಿಲ್ಡ್ರನ್. ಇದರಿಂದ ಏನಾಗುತ್ತೆ, ಮಾನಸಿಕವಾದ ವೇದನೆ. ಎರಡನೇದು, ಸರ್ಪದೋಷದಿಂದ ಏನಾಗುತ್ತೆ, ಮನೆಗೆ ಪೀಸ್ ಇರಲ್ಲ. ಸೊ ಮದುವೆ ಮಾಡ್ಕೊಳ್ಳೋ ಕಾಲಕ್ಕೆ ಇದಿರಲ್ಲ ಅಂತಂದರೆ ಯಾರು ಕೂಡ ಸಾಹಸ ಮಾಡಲ್ಲ. ಆದರೆ ಇವತ್ತಿನ ಜನಾಂಗ ಮದುವೆಗೆ ಮುಂಚೆ ಈ ಥರ ಏನಾದರೆ ಪರವಾಗಿಲ್ಲ ಚರಣ, ನಾವು ಏನಾದರೂ ದೋಷ ನಿವಾರಕವಾಗಿ ಹೋಮಗಳು ಮಾಡಿಸ್ಕೊಳ್ತೀವಿ, ಪರಿಹಾರಗಳು ಮಾಡ್ಕೊಳ್ತೀವಿ. ನಿಜವಾಗ ಅದು ಏನು ಅಂತ ಗೊತ್ತಿರಲ್ಲ. ಆದ ಕಾರಣ ಅವರು ಏನೋ ಪರವಾಗಿಲ್ಲ, ಜ್ಯೋತಿಷ್ಯರು ಹಿಂಗೆ ಹೇಳ್ತಾರೆ, ಎಲ್ಲ ನೋಡ್ಕೊಂಡ್ರೆ ಹಿಂಗೆ ಏನೋ ಒಂದು ಪರಿಹಾರ ಮಾಡಿಸ್ಬಿಡೋಣ ಅಂತಾರೆ. ಮದುವಾದ ಮೇಲೆ ಎಳ್ಳಷ್ಟು ಕೂಡ ಕಾಂಪ್ರಮೈಸ್ ಆಗಿ, ಇಲ್ಲಪ್ಪ ಅಡ್ಜಸ್ಟ್ ಮಾಡ್ಕೊಂಡಿರಬೇಕು ಅಂತಂದರೆ ಕೂಡ ಇಲ್ಲ ಆಚಾರ್ಯ, ಎಷ್ಟೊಂದು ಅಡ್ಜಸ್ಟ್ ಮಾಡಿ ನಾನೇ ಯಾಕೆ ಅಡ್ಜಸ್ಟ್ ಮಾಡ್ಕೋಬೇಕಾಚಾರ್ಯ? ಮದುವೆಗೆ ಮುಂಚೆ ಎಲ್ಲರೂ ಕಾಂಪ್ರಮೈಸ್ ಆಗಿಬಿಡ್ತಾರೆ. ದೋಷ ಇದಪ್ಪ ಅಂದರೆ ಏನು ಪರವಾಗಿಲ್ಲ ಆಚಾರ್ಯ, ನಾವು ಅದಕ್ಕೇನೋ ಹೋಮ ಇದ್ದರೆ ಹೇಳಿಬಿಡಿ, ಮಾಡಿಸ್ಬಿಡ್ತೀವಿ. ಮದುವಾದ ಮೇಲೆ ಅಡ್ಜಸ್ಟ್ ಆಗಿ ಅಂತಂದರೆ ಯಾರು ಅಡ್ಜಸ್ಟ್ ಆಗಲಿಕ್ಕೆ ರೆಡಿ. ಇದು ಲೌಕಿಕದಲ್ಲಿ ಈಗ ಸಹಜವಾಗಿ ಇರುವಂಥ ಸಮಾಜ ಧರ್ಮ ಆಗಿಬಿಟ್ಟಿದೆ. ಇಲ್ಲಿ ದೋಷಗಳ ವಿಚಾರ ನೋಡಿದ್ರೆ ಫಸ್ಟು ನಾವೇನು ಮಾಡೋಣ, ಸರ್ಪದೋಷ ಇದೆಯಾ ನೋಡಿ. ಇಲ್ಲಿ ನೋಡಿದ್ರೆ ಫಸ್ಟು ಇಲ್ಲಿ ಕಳತ್ರ ದೋಷ ಕಾಣಿಸ್ತಾ ಇದೆ. ಹುಡುಗಿ ಜಾತಕದಲ್ಲಿ ಲಗ್ನದಿಂದ ಸೂರ್ಯ 7ನೇ ಮನೆಯಲ್ಲಿದ್ದಾನೆ. ಕಳತ್ರ ದೋಷ. ಸೂರ್ಯ ಲಗ್ನದಿಂದ 7ನೇ ಮನೆಗಿರೋದ್ರಿಂದ ಹಿಂದಿನ ಕಾಲದ ದೋಷ ಅಲ್ಲ, ಈಗಿನ ಕಾಲದು ಅದೊಂದು. ಯಾಕೆಂದರೆ ಈಗೋ ಪ್ರಾಬ್ಲಮ್ ಅಂತೀವಿ. ಹುಡುಗಗೆ ಅಥವಾ ಹುಡುಗಿಗೆ ಈಗೋ ಇದ್ರೆ ಏನಾಗ್ತದೆ, ಆ ಫ್ಯಾಮಿಲಿ ಸರ್ವೈವ್ ಆಗಲ್ಲ. ನಮಗೆ ಸರ್ಕಾರ ಒಂದು ಆಪ್ಷನ್ ಕೊಟ್ಟಿದೆ, ನೀವು ಬೇಕಾದರೆ ಇರ್ಬೋದು, ಇಲ್ಲದ್ರೆ ಬಿಟ್ಟು ಹೋಗ್ಬೋದು ಅಂತ. ಪ್ರಾಚೀನ ಕಾಲದಲ್ಲಿ ಆ ನಿಯಮ ಇಲ್ಲ. ಈಗ ನಮಗೆ ಕಾನೂನಲ್ಲಿ ನೀವು ಹೊಡೆದಾಡ್ತಾ ಮನೆಗಿರೋ ಬದಲು ನೀವು ಡೈವರ್ಸ್ ತೊಗೊಂಡು ಬೇರೆಯವನ್ನ ಮದುವೆ ಮಾಡಿಕೊಳ್ಳಿ ಅಂತ ಒಂದು ಅವಕಾಶ ಕೊಟ್ಬಿಟ್ಟಿದೆ. ಹಾಗಾಗಿ ಏನಾಗುತ್ತೆ, ಅದಕ್ಕಿದು ತೊಂದರೆಕಾರ. ಯಾಕೆಂದ್ರೆ ಆಪ್ಷನ್ ಇದಲ್ವಾ. ಸೊ ನನಗೆ ಯಾವಾಗ ಈಗೋ ಪ್ರಾಬ್ಲಮ್ ಬಂತು, ನನಗೆ ನೀನು ಬೇಕಾಗಿಲ್ಲ ಅಂತಂತ ಬಂದರೆ, ಹಿಂದಿನ ಕಾಲದಲ್ಲಿ ನೀನು ನನ್ನ ಹೆಂಡತಿ ಅಂತ ಆಕ್ಸೆಪ್ಟ್ ಮಾಡಲ್ಲ, ನನ್ನ ಮಾತಾಡಿಸ್ಬೇಡ, ನೀನು ಮನೆಗಿರು, ಊಟ ಮಾಡು, ಹೋಗು, ನನ್ನನ್ನು ಮಾತಾಡಿಸ್ಬೇಡ. ಅಟ್ಲೀಸ್ಟ್ ಜೊತೆಗಿದ್ದರೆ ಇವತ್ತಲ್ಲದ್ರೂ ನಾಳೆ ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಂಡು ಹೊಂದಾಣಿಕೆ ಆಗಬಹುದು. 5 ವರ್ಷ 10 ವರ್ಷ ಆದಮೇಲೆ ಕೂಡ ಪಾಪ ತುಂಬ ಗೋಳಾಡಿಸಿದೆ, ಒಂದು ಪರ್ಯವಸಾನ, ಒಂದು ರಿಯಲೈಸೇಷನ್ ಬರ್ತದೆ. ಇಲ್ಲಿ ಡಿವೋರ್ಸ್ ತೊಗೊಂಡ್ಬಿಟ್ರೆ ಏನು ರಿಯಲೈಸೇಷನ್ ಬರ್ತದೆ, ಜೀವನದಲ್ಲಿ ರಿಯಲೈಸೇಷನ್ ಬರಲ್ಲ. ಸೊ ಹಾಗಾಗಿ ಸೂರ್ಯ 7ನೇ ಮನೆಗಿರೋದ್ರಿಂದ ಈಗೋ ಪ್ರಾಬ್ಲಮ್ ಸ್ಟಾರ್ಟ್ ಆಗ್ತದೆ. ಏಕೆಂದರೆ ಸೂರ್ಯ 7ನೇ ಮನೆಗಿದ್ರೆ ಏನಾಗ್ತದೆ, ಲಗ್ನವನ್ನು ನೋಡ್ತಾನೆ, ಫುಲ್ ಡಾಮಿನೇಷನ್ ಆಗ್ತದೆ. ಸೊ ಹುಡುಗಿ ಜಾತಕದಲ್ಲಿ ಚೆನ್ನಾಗಿ ಅಬ್ಸರ್ವ್ ಮಾಡಿ, ಸಪ್ತಮದಲ್ಲಿ ಸೂರ್ಯ ಇದ್ದಾನೆ. ಹುಡುಗನ ಜಾತಕದಲ್ಲಿ ಏನಾದರೂ ಇದೆಯಾ ನೋಡಿ, ಲಗ್ನದಿಂದ ಸಪ್ತಮದಲ್ಲಿ ಸೂರ್ಯ ಇಲ್ಲ, ಲಗ್ನದಲ್ಲಿ ಕೂಡ ಸೂರ್ಯ ಇಲ್ಲ. ಇನ್ನು ಕಾಲಸರ್ಪದೋಷ ಇದೆಯಾ ನೋಡಿ. ಸೊ ರಾಹುಕೇತುಗಳಿಗೆ ಆ ಕಡೆ ಗ್ರಹಗಳಿದ್ದಾವೆ, ಈ ಕಡೆ ಗ್ರಹಗಳಿದ್ದಾವೆ. ಹುಡುಗಿ ಜಾತಕದಲ್ಲಿ ಕಾಲಸರ್ಪದೋಷ ಇದೆ. ಹುಡುಗನ ಜಾತಕದಲ್ಲಿ ನೋಡಿ, ರಾಹುಕೇತುಗಳಿಗೆ ಆ ಕಡೆ ಗುರು ಇದ್ದಾನೆ, ಈ ಕಡೆ ಶನಿ ಸೂರ್ಯ ಬುಧ ಶುಕ್ರ ಇದೆ. ಸೊ ಕಾಲಸರ್ಪದೋಷ ಇಲ್ಲ. ಕಾಲಸರ್ಪದೋಷ ಇದ್ದರೆ ಏನು ಮಾಡ್ತೀವಿ, ವಿವಾಹದಲ್ಲಿ ಏನು ಅದನ್ನು ಜಾಸ್ತಿ ಕನ್ಸಿಡರ್ ಮಾಡೋ ಅವಶ್ಯಕತೆ ಇಲ್ಲ, ಡಿಲೇ ಆಗುತ್ತೆ. ಬಹುಶಃ ಹೇಳಬೇಕಾದ್ರೆ ಸ್ವಲ್ಪ ಮಕ್ಕಳು ಲೇಟ್ ಆಗ್ಬೋದು, ಮಕ್ಕಳು ಆಗುತ್ತೆ ಬಟ್ ಲೇಟ್ ಆಗ್ಬೋದು ಅಂತ ಹೇಳ್ಬೋದು ಅಷ್ಟೆ. ಬಟ್ ಲೇಟ್ ಆಗ್ಬೋದು ಅಂದರೆ ದೊಡ್ಡ ವಿಷಯ. ಆ ಒಂದು ಕಾರಣಕ್ಕೆ ಮದುವೆಯನ್ನು ಬಿಟ್ಟುಕೊಳ್ಳೋ ಅವಶ್ಯಕತೆ ಇಲ್ಲ. ಸೊ ಕಾಲಸರ್ಪದೋಷ ವಿವಾಹಕ್ಕೆ ಬಂಧಕ ಅಲ್ಲ. ನೆಕ್ಸ್ಟ್ ಸರ್ಪದೋಷ ಇದೆಯಾ, ಇಬ್ಬರ ಜಾತಕದಲ್ಲಿ ಕುಜ ರಾಹು ಜೊತೆ ಇದ್ದಾನೆ ನೋಡಿ. ಹುಡುಗಿ ಜಾತಕದಲ್ಲಿ ಕುಜ ರಾಹು ಜೊತೆ ಇಲ್ಲ, ನವಾಂಶದಲ್ಲಿ ಕೂಡ ಇಲ್ಲ. ಹುಡುಗನ ಜಾತಕದಲ್ಲಿ ಕೂಡ ಕುಜ ರಾಹು ಜೊತೆ ಇಲ್ಲ, ನವಾಂಶದಲ್ಲಿ ಕೂಡ ಇಲ್ಲ. ಒಂದು ವೇಳೆ ಇದ್ರೆ ಏನು ಮಾಡ್ತೀವಿ, ಸ್ವಲ್ಪ ಕಿರಿಕಿರಿ ಇರ್ತದೆ. ಆ ಹುಡುಗ ಮದುವೆ ಮಾಡಿದ್ಮೇಲೆ ಸ್ವಲ್ಪ ಮಾನಸಿಕವಾದ ಮನೆಗೆ ತೊಂದರೆಗಳಿರ್ತವೆ. ಸುಮ್ಮನೆ ಒಳ್ಳೆ ಮದುವೆ ಒಳ್ಳೆ ಸಂಬಂಧ ಬೇಕು ಅಂದರೆ ಯಾಕೆ ಮಾಡಿಕೊಡ್ತೀವಿ. ಇನ್ ಕೇಸ್ ಸಮ್ ಸ್ಪೆಸಿಫಿಕ್ ಕಂಡೀಷನ್ಸ್ ಇರುತ್ತೆ. ಯಾವಾಗ ಹುಡುಗಿಗೆ ಲೇಟ್ ಮ್ಯಾರೇಜ್ ಆಗೋದಾಗಲಿ, ಸೆಕೆಂಡ್ ಮ್ಯಾರೇಜ್ ಆಗೋದಾಗಲಿ, ಅಂಥ ಸಮಯದಲ್ಲಿ ನಾವು ನೋಡಲ್ಲ. ಉಳಿದ ಸಮಯದಲ್ಲಿ ಅದರ ಬಗ್ಗೆ ಹೆಚ್ಚು ಹಿಡಿಸಿಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಓಕೆ. ಸೊ ಇಲ್ಲೇನು ಮಾಡ್ತೀವಿ, ಎರಡು ವಿಚಾರದಲ್ಲಿ ಒಂದೇ ಒಂದು ದೋಷ ಹುಡುಗಿ ಜಾತಕದಲ್ಲಿ ಕಾಣ್ತಾ ಇದೆ. ಸೊ ಸಪ್ತಮದಲ್ಲಿ ಯಾರಿದ್ದಾರೆ, ಸೂರ್ಯ ಇದ್ದಾನೆ.
ಈಗ ಜಡ್ಜಿಮೆಂಟ್ ಹೆಂಗೆ ಮಾಡ್ತೀರಿ? ಈಗ ಹುಡುಗನ ಜಾತಕದಲ್ಲಿ ಏನಾದರೂ, ಯಾಕೆಂದರೆ ಬಂದಿರೋ ಜಾತಕ ಎಲ್ಲಿಂದ? ಹುಡುಗಿ ಕಡೆಯಿಂದ ಬಂದಿದೆ. ಹುಡುಗಿ ಕಡೆಯವರು ನಮ್ಮ ಮಗಳಿಗೆ ಒಂದು ವರ ಬಂದಿದೆ ಅಂತ ತೊಗೊಂಬಂದಿದ್ದಾರೆ. ಪ್ರಾಬ್ಲಮ್ ಎಲ್ಲಿದೆ? ಹುಡುಗಿ ಜಾತಕದಲ್ಲೇ ಇದೆ, ಹುಡುಗನ ಜಾತಕದಲ್ಲಿ ಇಲ್ಲ. ಇನ್ ಕೇಸ್ ಹುಡುಗನ ಜಾತಕದಲ್ಲಿ ಏನಾದರೂ ಪ್ರಾಬ್ಲಮ್ ಇದ್ದರೆ, ಈ ಹುಡುಗನ ಜಾತಕದಲ್ಲಿ ದೋಷ ಇದೆ, ಬೇಡ ಅಂತ ಹೇಳ್ಬೋದು. ಬಟ್ ಇನ್ಫ್ಯಾಕ್ಟ್ ಹುಡುಗನ ಜಾತಕ ಚೆನ್ನಾಗಿದೆ. ಅವಾಗ ಏನು ಮಾಡಬೇಕು? ನಿಮ್ಮ ಹುಡುಗಿ ಜಾತಕದಲ್ಲೇ ಪ್ರಾಬ್ಲಮ್ ಇದೆ ಅಂತಂದರೆ ಈಗ ಮದುವೆಗೆ ಮುಂದುವರಿಬೇಕು ಬೇಡ? ಯಾಕೆಂದರೆ ಈ ಹುಡುಗಿ ಜಾತಕ ಎಷ್ಟು ಜನ ಕೂಡ ಮ್ಯಾಚ್ ಮಾಡಿದ್ರು ಸಪ್ತಮದಲ್ಲಿ ಸೂರ್ಯ ಇದ್ದೇ ಇರ್ತಾನೆ. ನಿಮ್ಮ ಮಗನ ಮದುವೆ ಮಾಡ್ಕೊಳ್ಳೋದೇ ಬೇಡ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಈ ಕಂಡೀಷನ್ ಏನು ಮಾಡಬೇಕು ಅಂತಂದರೆ, ನಿಮ್ಮ ಮಗಗೆ ಪೇಷನ್ಸ್ ಇರೋವನ್ನು ಮದುವೆ ಮಾಡಬೇಕು. ಪ್ರಾಬ್ಲಮ್ ನಿಮ್ಮ ಮಗಳೇ ಇರೋದ್ರಿಂದ ಮದುವಾದ ಮೇಲೆ ಪ್ರಾಬ್ಲಮ್ ಕೂಡ ನಿಮ್ಮ ಮಗಳಿಂದನೇ ಶುರುವಾಗತ್ತೆ ಹೊತ್ತು ಹುಡುಗರಿಂದ ಶುರುವಾಗಲ್ಲ. ಸೊ ಅಲ್ಟಿಮೇಟ್ಲಿ ಯಾವ ಹುಡುಗನ ಮದುವೆ ಮಾಡಿಕೊಂಡ್ರು ನಿಮ್ಮ ಹುಡುಗಿ ಅಡ್ಜಸ್ಟ್ ಆಗೋದಿಲ್ಲ, ಯಾಕೆಂದರೆ ಡಾಮಿನೇಷನ್ ಈಗೋ ಇರುತ್ತೆ. ಹಾಗಾಗಿ ನಿಮ್ಮ ಮಗಳಿಗೆ ಅಡ್ಜಸ್ಟ್ ಆಗುವಂಥ ಹುಡುಗನ ಜೊತೆನೇ ಮದುವೆ ಮಾಡಿ. ಮತ್ತು ಅದು ಹೆಂಗೆ ಗೊತ್ತಾಗ್ತದೆ ಅವನಿಗೆ ಪೇಷನ್ಸ್ ಇದೆ ಅಂತಂದರೆ, ಅಟ್ಲೀಸ್ಟ್ ಲಗ್ನದಿಂದ ಸಪ್ತಮದಲ್ಲಿ ಶನಿ ಆಗಲಿ ಇರೋದಾಗಲಿ, ಆ ಹುಡುಗನಿಗೆ ಸ್ವಲ್ಪ ದೈವಭಕ್ತಿ, ಲಗ್ನಾಧಿಪತಿ ಬಲವಾಗಿರೋದಾಗಲಿ, ಈ ಥರ ಜಾತಕಗಳಿರಬೇಕು. ಸ್ವಲ್ಪ ಚೆನ್ನಾಗಿರ್ಬೇಕು ಜಾತಕ. ಸಪ್ತಮಾಧಿಪತಿ ಶುಭಗ್ರಹಗಳ ಜೊತೆ, ಲಗ್ನಾಧಿಪತಿ ಶುಭಗ್ರಹಗಳ ಜೊತೆ ಇದ್ದರೆ ಅವನು ಹೊಂದಿಕೊಂಡು ಹೋಗ್ತಾನೆ. ಇಲ್ಲದ್ರೆ ಏನಾಗುತ್ತೆ? ಈಗೋ ಪ್ರಾಬ್ಲಮ್ಸ್ ಬರುತ್ತೆ, ಸರ್ವೈವ್ ಆಗಲ್ಲ. ಇದು ಹೇಳ್ತೀವಿ. ಇನ್ ಕೇಸ್ ಹುಡುಗನ ಜಾತಕದಲ್ಲಿ ಸಪ್ತಮದಲ್ಲಿ ಸೂರ್ಯ ತಂದ್ಕೊಳ್ಳಿ, ಸುಮ್ಮನೆ ಯಾಕೆ ಮಾಡ್ಕೊಳ್ತೀರಿ? ಅವನು ಅಡ್ಜಸ್ಟ್ ಆಗಲ್ಲ, ಬೇಡ ಬಿಟ್ಬಿಡಿ, ಬೇರೆ ಸಂಬಂಧ ನೋಡಿ ಅಂತ ಹೇಳ್ತೀವಿ. ಹುಡುಗಿ ಜಾತಕದಲ್ಲೇ ಇದ್ದರೆ ಪೇಷನ್ಸ್ ಇರೋ ಹುಡುಗನ ನೋಡಿ ಅಂತ ಹೇಳ್ತೀವಿ. ಆ ಕಡೆ ಹುಡುಗನ ಕಡೆಯಿಂದ ಜಾತಕ ಬಂತು ಅಂದ್ಕೊಳ್ಳಿ, ರಿಸೆಕ್ಟ್ ಆಗಿಬಿಡ್ತದೆ. ಸೊ ಇದು ಆ ಪೂರ್ವಜನ್ಮದ ಪುಣ್ಯದ ಮೇಲೆ ಆಧಾರಪಟ್ಟಿರ್ತದೆ. ಸೊ ಈಗೇನು ಮಾಡ್ತೀವಿ? ಎರಡು ಜಾತಕಗಳಲ್ಲಿ ದೋಷ ವಿಚಾರದಲ್ಲಿ ಒಂದು ಸಪ್ತಮದಲ್ಲಿ ಸೂರ್ಯ ಇದ್ದಾನೆ, ಅದು ಹುಡುಗಿ ಜಾತಕದಲ್ಲಿದೆ. ಇನ್ ಕೇಸ್ ಹುಡುಗನಿಂದ ಬಂದಿತ್ತು ಅಂದ್ಕೊಳ್ಳಿ, ಈ ಜಾತಕ ಬೇಡ, ಬೇರೆ ಸಂಬಂಧ ನೋಡಿ ಅಂತ ಹೇಳ್ಬೋದು. ಹುಡುಗಿಯಿಂದ ಬಂದಾದ ಕಾರಣ ಏನು ಹೇಳಬೇಕು? ತುಂಬ ಪೇಷನ್ಸ್ ಇರೋ ನೋಡ್ಬೇಕ್ರಿ. ಪ್ರಾಬ್ಲಮ್ ನಿಮ್ಮ ಹುಡುಗಿಯಿಂದ ಆದರೆ ಆಗುತ್ತಾದ ಕಾರಣ. ಎರಡನೇದು, ಒಂದು ವೇಳೆ ಹುಡುಗ ಯಾರಿಗಾದರೂ ಜಾತಕ ನೋಡಿಸಿದ್ರೆ, ಅವನು ಕೂಡ ನಂತರನೇ ಜಾತಕ ನೋಡಿದರೆ ಈ ಮದುವೆ ಮುಂದುವರಿಯಲ್ಲ, ರಿಜೆಕ್ಟ್ ಆಗುತ್ತೆ ಅಂತ ಹೇಳ್ತೀವಿ. ನೆಕ್ಸ್ಟ್ ದೋಷಗಳಾಯಿತು. ಸೊ ದೋಷಗಳ ಜಡ್ಜ್ಮೆಂಟ್ ವಿಚಾರಕ್ಕೆ ಬಂದಾಗ, ಮಾಂಗಲ್ಯ ಅಥವಾ ಕಳತ್ರ ದೋಷ ಇದೆ, ಕುಜದೋಷ ಇಬ್ಬರಿಗೂ ಇದೆ, ಸೊ ನೋ ಪ್ರಾಬ್ಲಮ್. ಸರ್ಪದೋಷ ಇಬ್ಬರಿಗೂ ಇಲ್ಲ, ನೋ ಪ್ರಾಬ್ಲಮ್. ಕಾಲಸರ್ಪದೋಷ ಇಬ್ಬರಿಗೂ ಇಲ್ಲ, ನೋ ಪ್ರಾಬ್ಲಮ್. ಬಟ್ ಮಾಂಗಲ್ಯ ಅಥವಾ ಕಳತ್ರ ದೋಷ ಇದೆ, ಯಾಕಂದರೆ ಸಪ್ತಮದಲ್ಲಿ ಸೂರ್ಯ ಇದ್ದಾನೆ. ಸಪ್ತಮದಲ್ಲಿ ಸೂರ್ಯ ಇದ್ದಾಗ ಸ್ವಲ್ಪ ಹುಡುಗಿ ಅಡ್ಜಸ್ಟ್ ಮಾಡ್ಕೊಂಡು ಹೋಗಬೇಕು. ಹುಡುಗಿ ಅಡ್ಜಸ್ಟ್ ಮಾಡ್ಕೊಳ್ಳಲ್ಲ, ಬಟ್ ಹುಡುಗ ಅಡ್ಜಸ್ಟ್ ಮಾಡ್ಕೊಳ್ಬೇಕು. ಅಡ್ಜಸ್ಟ್ ಮಾಡಿಕೊಳ್ಳುವಂಥ ಕ್ವಾಲಿಟಿ ಆ ಹುಡುಗಗಿರಬೇಕು. ಅದು ನಿಮಗೆ ಹೇಗೆ ಗೊತ್ತಾಗುತ್ತೆ ಅಂತಂದರೆ, ನೀವು ಕೆಲವಿನ ಜಾತಕಗಳನ್ನು ನೀವು ಅನಲೈಸ್ ಮಾಡ್ತಾ ಇದ್ರೆ ಗೊತ್ತಾಗ್ತದೆ. ಅದು ಹೀಗೇ ಇರಬೇಕು ಅಂತ, ಪೇಷನ್ಸ್ ಆಗಿರೋ ಹುಡುಗನ ಕಾಂಬಿನೇಷನ್ ಹೀಗೆ ಇರಬೇಕು ಅಂತ ಹೇಳಲಿಕ್ಕಾಗಲ್ಲ. ಸ್ವಲ್ಪ ಲಗ್ನ ಬಲವಾಗಿರಬೇಕು, ಬುದ್ಧಿವಂತನಾಗಿರಬೇಕು, ಚಂದ್ರ ಚೆನ್ನಾಗಿರಬೇಕು, ಪೇಷನ್ಸ್ ಆಗಿರಬೇಕು. ಇದೆಲ್ಲ ಕೂಡ ನಿಮಗೆ ಹೋಗ್ತಾ ಗೊತ್ತಾಗ್ತದೆ. ಆದರೆ ರಿಸ್ಕ್ ಪೇಷನ್ಸ್ ಆಗಿರಬೇಕು ಅಂತ ಹೇಳಿ ನೋಡೋಣ. ನೆಕ್ಸ್ಟ್, ಜಾತಕಗಳನ್ನು ಹೆಂಗೆ ಮ್ಯಾಚ್ ಮಾಡಬೇಕು? ಸೊ ಇಬ್ಬರು ಜಾತಕಗಳನ್ನ ತಗೊಳ್ತೀವಿ. ಸೊ ಕೀ ಪಾಯಿಂಟ್ಸ್ ಏನು, ಏನೇನು ಅಬ್ಸರ್ವ್ ಮಾಡಬೇಕು ಜಾತಕದಲ್ಲಿ ಅಂತಂದರೆ, ಇನ್ ಕೇಸ್ ಬಂದಿರುವಂಥ ಸಂಬಂಧಗಳಿರುವಂಥ ಜಾತಕದಲ್ಲಿ 7ನೇ ಸಪ್ತಮಾಧಿಪತಿ ಏನಾದರೂ ನೀಚ ಆದರೆ ಅಥವಾ ಅಸ್ತಂಗತ ಆದರೆ, ಶುಕ್ರ ಏನಾದರೂ ನೀಚ ಅಥವಾ ಅಸ್ತಂಗತನಾದರೆ, ಯಾವುದೇ ಲಾರ್ಡ್ ಆಫ್ ದಿ 7th ಈಸ್ ಪೊಸಿಟೆಡ್ ಇನ್ ದುಷ್ಟಸ್ಥಾನ ಅಂದರೆ 7ನೇ ಮನೆಯ ಅಧಿಪತಿ 6, 8, 12 ಮನೆಯಲ್ಲಿದ್ದರೆ, ಶುಕ್ರ ಏನಾದರೂ 6, 8, 12 ಮನೆಗಿದ್ದರೆ, ಸೂರ್ಯ 7ನೇ ಮನೆಯಲ್ಲಿದ್ದರೆ, ಇದು ಮೇಜರ್ ನೆಗೆಟಿವ್ ಫ್ಯಾಕ್ಟರ್ಸ್. ಬಂದಿರುವಂಥ ಹುಡುಗ ಆಗಲಿ, ಬಂದಿರುವಂಥ ಹುಡುಗಿಯ ಜಾತಕದಲ್ಲಾಗಲಿ ಈ ಕಾಂಬಿನೇಷನ್ ಏನಾದರೂ ಇದೆಯಾ ನೋಡ್ಕೊಳ್ಳಿ. ಸಪ್ತಮಾಧಿಪತಿ ನೀಚ ಆಗೋದಾಗಲಿ, ಶುಕ್ರ ನೀಚ ಆಗೋದಾಗಲಿ, ಸಪ್ತಮಾಧಿಪತಿ ದುಷ್ಟಸ್ಥಾನದಲ್ಲಿರೋದಾಗಲಿ ಅಥವಾ ಶುಕ್ರ ದುಷ್ಟಸ್ಥಾನದಲ್ಲಿರೋದಾಗಲಿ, ಸೂರ್ಯ 7ನೇ ಮನೆಗಿರೋದಾಗಲಿ ಆದರೆ, ಸೊ ಡೈರೆಕ್ಟ್ಲಿ ಬೇಡ ಅಂತ ಹೇಳಿ. ಯಾಕೆ ಅಂತಂದರೆ, ಇದು ವೈವಾಹಿಕ ಜೀವನದಲ್ಲಿ ಹಿಂದಿನ ಜನ್ಮದಲ್ಲಿ ಅವರು ಪುಣ್ಯ ಮಾಡಿಕೊಂಡಿಲ್ಲ ಅಂತ ಅರ್ಥ. ಯಾಕೆಂದರೆ ಸಪ್ತಮಾಧಿಪತಿ ಏನು ಸೂಚನೆ ಮಾಡ್ತಾನೆ? ವೈವಾಹಿಕ ಜೀವನವನ್ನು ಸೂಚನೆ ಮಾಡ್ತಾನೆ. ಅವನು ನೀಚ ಆಗಿದ್ದಾನೆ ಅಂತ ಅಂದ್ಕೊಳ್ಳಿ, ವೈವಾಹಿಕ ಜೀವನ ಬಲಹೀನವಾಗಿದೆ ಅಂತ ಅರ್ಥ.
ಹೋಗಿ ಹೋಗಿ ವೈವಾಹಿಕ ಜೀವನ ಬಲಹೀನವಾಗಿರೋನು ಯಾಕೆ ಮಾಡ್ಕೋಬೇಕು? ಬೇಡ. ನೆಕ್ಸ್ಟ್, ಶುಕ್ರ ಏನಾದರೂ ನೀಚ ಆದರೆ ಅವರಿಗೆ ಸಾಂಸಾರಿಕ ಜೀವನದ ಮೇಲೆ ಇಂಟ್ರೆಸ್ಟ್ ಇದ್ದಾವೆ. ಇಂಟ್ರೆಸ್ಟ್ ಇದ್ದಲ್ಲದನ್ನು ಮದುವೆ ಮಾಡಿಕೊಂಡ್ರೆ ಏನಾಗುತ್ತೆ? ಮತ್ತೆ ಮುಂದುವರಿಯೋದು ಕಷ್ಟ. ಹಾಗೆ 7ನೇ ಮನೆ ಅಧಿಪತಿ ದುಷ್ಟ ಸ್ಥಾನದಲ್ಲಿದ್ದರೆ ಹಿಂದಿನ ಜನ್ಮದ ಪಾಪದಲ್ಲಿದ್ದಾದ ಕಾರಣ ಅವನು ಸಂತೋಷವಾಗಿ ವೈವಾಹಿಕ ಜೀವನವನ್ನು ನಡೆಸಲಿಕ್ಕಾಗಲ್ಲ. ಅದಕ್ಕೋಸ್ಕರ ಅದು ಮುಂದುವರಿಯೋಕ್ಕಾಗಲ್ಲ. ಸೊ ಮೇಲೆ ಇರುವಂಥ ಫ್ಯಾಕ್ಟರ್ಸ್ ಏನಾದರೂ ಇದ್ದರೆ, ಯಾವುದಾದ್ರೂ ಮ್ಯಾಚ್ ಆದರೆ ಆವಾಗ ಬೇಡ ಅಂತ ಹೇಳಬೇಕು. ಇಲ್ಲಿ ಒಂದು ಕಾಮನ್ ಸೆನ್ಸ್ ಆಲೋಚನೆ ಮಾಡಿ. ಹುಡುಗಿ ಜಾತಕದಲ್ಲೇ ಹಾಗೆ ಇತ್ತು ಅಂದ್ಕೊಡಿ. ಮಾಮೂಲಾಗಿ ಏನು ಮಾಡ್ತೀವಿ, ಬಡತನದಲ್ಲಿ ಎಷ್ಟು ಬಡತನದಲ್ಲಿದ್ದವನು ಕೂಡ ತನ್ನ ಮಗಳನ್ನ ಸ್ವಲ್ಪ ಶ್ರೀಮಂತನಿಗೆ ಕೊಟ್ಟು ಮದುವೆ ಮಾಡಬೇಕು ಅಂದ್ಕೋತಾರೆ. ಯಾಕೆಂದರೆ ನಾವು ಪಡೋ ಕಷ್ಟ ಅವನು ಪಡಬಾರ್ದು ಅಂತ. ಯಾರೇ ನೋಡಿ, ಬಡತನದಲ್ಲಿರೋನು ಕೂಡ ಶ್ರೀಮಂತ ಕೊಟ್ಟು ಮದುವೆ ಮಾಡ್ತಾನೆ, ಯಾಕಂದ್ರೆ ಹುಡುಗಿಯನ್ನು ಎಸ್ಪೆಷಲಿ. ಸೊ ಹಾಗೆ ನೋಡಿದರೆ ನಮ್ಮ ಜಾತಕ ಎಷ್ಟು ಹೀನವಾಗಿದ್ದರೂ ಕೂಡ ಅಟ್ಲೀಸ್ಟ್ ಮನೆ ಸರ್ವೈವ್ ಆಗಬೇಕಾದ್ರೆ ನಮ್ಮ ಜಾತಕಕ್ಕಿಂತಲೂ ನನ್ನ ಮಗಳ ಜಾತಕಕ್ಕಿಂತಲೂ ಸ್ವಲ್ಪ ಚೆನ್ನಾಗಿರೋ ಜಾತಕವನ್ನೇ ನಾವು ಹುಡುಕ್ತೇವೆ. ಹೇಗೂ ನನ್ನ ಮಗಳ ಜಾತಕ ಹಾಳಾಗಿದೆ, ಅವನು ಕೂಡ ಹಾಳಾಗಿದೆಲ್ಲ ನಡೀತದೆ ಅಂಥದ್ದಾದರೆ ಇನ್ನೂ ಪ್ರಾಬ್ಲಮ್ ಜಾಸ್ತಿ ಆಗ್ತದೆ. ಸೊ ಹಾಗಾಗಿ ಕೆಲವಿನ ಕಡೆ ಇಲ್ಲಿ ಕಾಮನ್ ಸೆನ್ಸ್ ಇಸ್ ವೆರಿ ಇಂಪಾರ್ಟೆಂಟ್. ಒಬ್ಬರಿಗೆ ಈಗೋ ಇತ್ತು ಅಂದ್ಕೊಳ್ಳಿ. ಸಪ್ತಮದಲ್ಲಿ ಸೂರ್ಯ ಇತ್ತು, ಕುಜದೋಷ ಸಪ್ತಮದಲ್ಲಿ ಸೂರ್ಯ ಇದ್ದು ಸ್ವಲ್ಪ ಈಗೋ ಪ್ರಾಬ್ಲಮ್ ಇದ್ದರೆ ಆಪೋಸಿಟ್ ಪರ್ಸನ್ ಕೂಡ ಈಗೋ ಪ್ರಾಬ್ಲಮ್ ಇದ್ದವನು ತಂದ್ಕೋಬಾರ್ದು, ಪೇಷನ್ಸ್ ಇರೋನು ತಂದ್ಕೊಡಿ. ಇಲ್ಲಿ ಒಬ್ಬನ ಜಾತಕ ತುಂಬ ಬಲಹೀನವಾಗಿತ್ತು ಅಂದ್ಕೊಳ್ಳಿ, ಆಪೋಸಿಟ್ ಪರ್ಸನ್ ಜಾತಕ ಕೂಡ ಬಲಹೀನವಾಗಿರೋರನ್ನು ತಂದ್ಕೊಳ್ಬಾರ್ದು. ಅವನ ಜಾತಕ ಸ್ವಲ್ಪ ಚೆನ್ನಾಗಿರ್ಬೇಕು. ಅಟ್ಲೀಸ್ಟ್ ನಮ್ಮ ಮಗಳಿಗೆ ವೈವಾಹಿಕ ಜೀವನದಲ್ಲಿ ಚೆನ್ನಾಗಿಲ್ಲ, ಅಟ್ಲೀಸ್ಟ್ ಬರುವಂಥ ಒಂದು ಸ್ವಲ್ಪ ಚೆನ್ನಾಗಿದ್ದರೆ ಅವನು ಈ ಹುಡುಗಿಯನ್ನು ಸ್ವಲ್ಪ ಮೇಲಕ್ಕೆತ್ತಿ ಕರ್ಕೊಂಡು ಹೋಗ್ತಾನೆ. ಅದಕ್ಕೆ ನಾವು ನೋಡೋ ಸಂಬಂಧ ಹೇಗಿರಬೇಕಂದ್ರೆ ನಮ್ಮ ಮಗಳು ಅಥವಾ ಮಗನ ಜಾತಕಕ್ಕೆ ಸ್ವಲ್ಪ ಚೆನ್ನಾಗಿರ್ಬೇಕು, ಸ್ವಲ್ಪ ಪುಣ್ಯ ಮಾಡಿಕೊಂಡಿರ್ಬೇಕು. ಆವಾಗ ಏನಾಗುತ್ತೆ, ಸ್ವಲ್ಪ ಇವ್ರು ಕಷ್ಟಪಟ್ಟರು ಕೂಡ ಅವನು ಸಪೋರ್ಟ್ ಮಾಡ್ತಾನೆ. ಇದು ಮುಖ್ಯವಾಗಿ ಬೇಕಾದ್ದು. ಇಲ್ಲಿ ತುಂಬ ಕಾಮನ್ ಸೆನ್ಸ್ ಪ್ಲೇ ಮಾಡಬೇಕಾಗತ್ತೆ. ಈಗ ನಮ್ಮ ಮಗಳಿದ್ದಾಳೆ, ನಮ್ಮ ಮಗಳ ಜಾತಕ ಸ್ವಲ್ಪ ವೀಕ್ ಆಗಿದೆ, ಬರುವಂಥ ಹುಡುಗನ ಜಾತಕ ತುಂಬ ಚೆನ್ನಾಗಿದೆ, ನಾವು ಎಸ್ ಮಾಡಿಕೊಳ್ಳಿ ಅಂತೀವಿ. ಬಟ್ ಇಲ್ಲಿ ಏನಂತ ವಿಧಿ ಏನಂತಂದರೆ, ಆ ಹುಡುಗ ಯಾರಾದರೂ ಬೇರೆ ಜ್ಯೋತಿಷ್ಯನಿಗೆ ಯಾರ್ಯಾರು ತೋರಿಸಿದೆ ಅಂದ್ಕೊಳ್ಳಿ, ಅವನು ಈ ಹುಡುಗಿ ಜಾತಕ ತುಂಬ ಬಲಹೀನವಾಗಿದೆಪ್ಪ ಬೇಡ ಅಂತಾನೆ. ಅದು ವಿಧಿ, ನಾವೇನು ಮಾಡೋಕ್ಕಾಗಲ್ಲ. ಯಾಕೆಂದರೆ ನನಗೆ ಎಷ್ಟೋ ಸಲ ಈ ಅನುಭವ ಆಗಿದೆ. ಯಾಕೆಂದರೆ ಹುಡುಗಿ ಕಡೆಯಿಂದನೂ ನನಗೆ ಸಂಬಂಧ ತಂದು ತೋರಿಸ್ತಾರೆ, ಆಚಾರ್ಯ ಈ ಹುಡುಗನ ಮಾಡಿಕೋಬೋದಾ, ಇಲ್ಲ ಹುಡುಗನ ಜಾತಕ ತುಂಬ ಚೆನ್ನಾಗಿದೆಪ್ಪ, ನಿಮ್ಮ ಹುಡುಗಿ ಜಾತಕ ತುಂಬ ಬಲವಾಗಿದೆ, ನಿಮ್ಮ ಹುಡುಗಿ ಜಾತಕ ವೀಕ್ ಆಗಿದೆ, ಮಾಡಿಕೊಳ್ಳಿ ಅಂತ ಹೇಳ್ತೀವಿ. ಇನ್ನೊಬ್ಬರು ತೊಗೊಂಬರ್ತಾರೆ ಜಾತಕ, ಆಚಾರ್ಯ ಈ ಹುಡುಗಿನ ಮದುವೆ ಮಾಡ್ಕೋಬಾರ್ದ, ಸೇಮ್ ಜಾತಕ, ಏನು ಹೇಳಬೇಕು? ಬೇಡ ಅಂತ ಹೇಳಬೇಕು. ಯಾಕಂದರೆ ನಿನಗೆ ಇದಕ್ಕಿಂತ ಒಳ್ಳೆಯ ಸಂಬಂಧ ಬೇಕಾದ ಕಾರಣ ಬೇಡ ಅಂತ ಹೇಳಿ. ಒಂದು ವೇಳೆ ದುರ್ದಯೋಗದಿಂದ ಅವನು ಯಾರಿಗೂ ಜ್ಯೋತಿಷ್ಯನನ್ನು ಕಾಂಟ್ಯಾಕ್ಟ್ ಮಾಡದಿದ್ರೆ ಮದುವೆ ಆಗ್ತದೆ. ಅವನು ಎಫಿಷಿಯೆಂಟ್ ಜ್ಯೋತಿಷ್ಯನ ಹತ್ರ ಹೋದ ಅಂದ್ಕೊಳ್ಳಿ, ರಿಜೆಕ್ಟ್ ಆಗುತ್ತೆ. ಅದೇನು ಆಚಾರ್ಯ ಒಬ್ಬರು ಚೆನ್ನಾಗಿದೆ ಅಂತ ಹೇಳ್ತಾರೆ, ಇನ್ನೊಬ್ಬರು ಚೆನ್ನಾಗಿರಲ್ಲ ಅಂತ ಹೇಳ್ತಾರೆ ಅಂದರೆ, ಯಾರಿಗೆ ಅನುಕೂಲ ಅವ್ರು ನೋಡಿಕೊಳ್ತಾರೆ. ಹುಡುಗಿಗೆ ಅನುಕೂಲ ಹುಡುಗಿ ನೋಡ್ಕೊಳ್ತಾರೆ, ಹುಡುಗನಿಗೆ ಅನುಕೂಲ ಹುಡುಗ ನೋಡಿಕೊಳ್ತಾರೆ. ಮದುವೆಗೆ ಮುಂಚೆ ಇಷ್ಟು ಕೇರ್ಫುಲ್ಲಾಗಿ ನೋಡ್ತಾರೆ. ಅದಕ್ಕೆ ಕಾಮನ್ ಸೆನ್ಸ್ ತುಂಬ, ನೀವು ಟೆಕ್ನಿಕಲಾಗಿ ಹೋದರೆ ಸಾಧ್ಯ ಆಗೋದಿಲ್ಲ. ಜಡ್ಜ್ಮೆಂಟ್ ಎಂಬುದು ಕಾಮನ್ ಸೆನ್ಸ್ ಮೇಲೆ ಆಧಾರಪಟ್ಟಿರುತ್ತೆ. ಕೇವಲ ನಾನು ಈ ಮಾರ್ಕ್ಸ್, ಈಗ ಕರೋನಾ ಬಂದಿದೆ ಅಂತ ಅಂದ್ಕೊಳ್ಳಿ, ಆ ಒಂದು ಮೆಷಿನಲ್ಲಿ ಟೆಸ್ಟ್ ಮಾಡಿಬಿಟ್ಟು ಆ ಡಿಜಿಟ್ಸು ಲೆಸ್ ದ್ಯಾನ್ ಗ್ರೇಟರ್ ದ್ಯಾನ್ ಇದ್ದರೆ, ಸೊ ಈ ಗ್ರೇಟರ್ ದ್ಯಾನ್ 4.0 ಇದೆ, ಸೊ ಇವರಿಗೆ ಕರೋನಾ ಇದೆ, ಹಾಗೆ ಹೇಳಲಿಕ್ಕೆ ಆಗೋದಿಲ್ಲ ಇಲ್ಲಿ. ಸೊ ಓಕೆ, ಅದಕ್ಕೋಸ್ಕರ ಕಾಮನ್ ಸೆನ್ಸಿಂದ ಪ್ಲೇ ಮಾಡಬೇಕಾಗತ್ತೆ. ಇದು ಹೋಗ್ತಾ ಹೋಗ್ತಾ ಅನುಭವದಲ್ಲಿ ಬರುತ್ತೆ. ಒಂದೇ ಜಾತಕದಲ್ಲಿ ಇದನ್ನು ನಾನು ಕಂಡುಹಿಡಿಬೇಕು ಅಂದರೆ ಆಗಲ್ಲ. ಒಂದು 10 ಜಾತಕಗಳನ್ನು ನೋಡಿ ಹೇಳ್ತಾ ಒಂದೊಂದು ಒಪಿನಿಯನ್ ತೊಗೊತಾ ಹೋಗ್ತಾ ಇದ್ದರೆ ಬರುತ್ತೆ. ಇಲ್ಲಿ ಮುಖ್ಯವಾಗಿ ನೋಡಬೇಕಾದ್ದು ಜಾತಕಗಳನ್ನು ಮ್ಯಾಚ್ ಮಾಡೋ ಕಾಲಕ್ಕೆ ಆಪೋಸಿಟ್ ಪರ್ಸನ್ ಜಾತಕ ಅಲೈನ್ಸ್ ಏನು ಬಂದಿದೆ, ಅವರ ಜಾತಕದಲ್ಲಿ ಸಪ್ತಮಾಧಿಪತಿ ನೀಚ ಆಗಿದ್ರೂ, ಶುಕ್ರ ನೀಚ ಆಗಿದ್ರೂ, ಸಪ್ತಮಾಧಿಪತಿ ಅಸ್ತಂಗತನಾಗಿದ್ರೂ, ಸೊ ಈ ಹುಡುಗನ ವೈವಾಹಿಕ ಜೀವನ ಸ್ವಲ್ಪ ಬಲಹೀನವಾಗಿದೆ. ಸೊ ಹಾಗಾಗಿ ಒಳ್ಳೆಯ ಜಾತಕ ಬೇಕಾದ್ರೆ ಇನ್ನೊಂದಿಷ್ಟು ಹುಡುಕ್ರಿ ಅಂತ ಹೇಳ್ತೀವಿ. ಅದೇ ಹುಡುಗಿಗೆ ಆಲ್ರೆಡಿ ಏಜ್ ಬಾರ್ ಆಗಿತ್ತು ಅಂದ್ಕೊಳ್ಳಿ, 2ನೇ ಮದುವೆ ಅಂತ ಅಂದ್ಕೊಳ್ಳಿ, ಮತ್ತೆ ಹುಲ್ಲ ಆಪ್ಷನ್ಸು ನೋಡೋ ಕೆಲಸ ಇಲ್ಲ. ಹಾಗೆ ನೋಡ್ತಾ ಹೋದರೆ ಮದುವೆಗಳಾಗಲ್ಲ. 35 ವರ್ಷ ಹುಡುಗ, ಇನ್ನು ನಾವು ಜಾತಕದಲ್ಲಿ ಸಪ್ತಮಾಧಿಪತಿ ಬಲವಾಗಿರಬೇಕು, ಇನ್ನೊಂದು ಬಲವಾಗಿರಬೇಕು ಅಂತ ನೋಡ್ಕೊಳ್ತಾ ಇದ್ದರೆ ಜೀವನದಲ್ಲಿ ಮದುವೆ ಆಗಲ್ಲ. ಅದಕ್ಕೇನು ಮಾಡ್ತೀವಿ, ಅವ್ರ ಏಜ್ ಫ್ಯಾಕ್ಟರ್ ನೋಡಿ ಮುಂದುವರಿತೀವಿ. ಫಸ್ಟು ಏಜ್ ಕನ್ಸಿಡರ್ ಮಾಡಬೇಕು. ಅವರಿಬ್ಬರೂ ಕೂಡ
ವಿವಾಹಕ್ಕೆ ತಕ್ಕ ಯೋಗ ಒಳ್ಳೆ ಏಜಲ್ಲಿದ್ದರೆ ಮಾತ್ರವೇ ಎಲ್ಲ ಕಂಡೀಷನ್ಸು ನೋಡಿ. ಇಲ್ಲ ಏಜ್ ಆಲ್ರೆಡಿ ಆಗೋಗಿದೆ, 35 ಆಗಿದೆ, 40 ಆಗಿದೆ, ಇನ್ನೂ ಎಲ್ಲ ನೋಡ್ಕೊಳ್ತಾ ಹೋದರೆ ಏನಾಗ್ತದೆ, ರಿಜೆಕ್ಟ್ ಮಾಡ್ತಾ ಹೋಗಬೇಕು. ಮದುವೆ ಮಾಡಿಕೊಳ್ಳೋದೇ, ಏಕೆಂದರೆ 25 ವರ್ಷದ ಹುಡುಗಿ ಅಂತ ಅಂದ್ಕೊಳ್ಳಿ, ನನಗೆ ಆ ಹುಡುಗ ಹೀಗಿರಬೇಕು, ಇಂಥ ಉದ್ಯೋಗ ಮಾಡಬೇಕು, ಅವ್ರ ಮನೆಗೆ ಅಪ್ಪ ಅಮ್ಮ ಇರಬಾರ್ದು, ಇಷ್ಟೆಲ್ಲ ಕಂಡೀಷನ್ ಸಿಗ್ತಾರೆ. ಹುಡುಗಿಗೆ 35 ವರ್ಷ ಆಯ್ತು ಅಂದ್ಕೊಳ್ಳಿ, ಆಗಲೂ ಮದುವೆ ಆಗಿಲ್ಲ ಅಂತಂದರೆ ಆ ಹುಡುಗಿ ಇನ್ನೇನು ಕಂಡೀಷನ್ಸ್ ಇಡಲ್ಲ, ಮದುವೆ ಆದರೆ ಸಾಕು ಅಂತಿರುತ್ತೆ. ಸೊ ಹೀಗೆ ನಾವು ನೋಡೋ ಕಾಲಕ್ಕೆ ಕೂಡ ಸ್ವಲ್ಪ ಆಲೋಚನೆ ಮಾಡಬೇಕು. ಅದಕ್ಕೆ ಭಾಳಷ್ಟು ಜನ ಡಿಲೇ ಮಾಡ್ಕೊಳ್ತಾ ಹೋಗ್ತಾರೆ. 25 ವರ್ಷಕ್ಕೆ ನೀವೇನು ಕಂಡೀಷನ್ಸ್ ಆದರೂ ಇಡ್ಬೋದು. 30-35 ಆಯ್ತು ಅಂತಂದರೆ ಇನ್ನು ಕಂಡೀಷನ್ಸ್ ಇಡ್ಲಿಕ್ಕೆ ಏನಿಲ್ಲ, ಇಟ್ಟರು ಕೂಡ ಯಾರು ಸಿಗಲ್ಲ. ಈಗ 33 ವರ್ಷ ಹುಡುಗ ಅಂತ ಅಂದ್ಕೊಳ್ಳಿ, ಹುಡುಗಿ 33 ವರ್ಷ ಅಂತಂದರೆ ಎಷ್ಟು ವರ್ಷದ ಹುಡುಗನ ಮಾಡಿಕೊಳ್ಳಬೇಕು? 35 ವರ್ಷ ಹುಡುಗ ಮಾಡ್ಕೋಬೇಕು. 35 ವರ್ಷದ ಹುಡುಗನ ಮಾಡಿಕೊಳ್ಳಬೇಕಾದ್ರೆ 35 ವರ್ಷಕ್ಕೂ ಕೂಡ ಆ ಹುಡುಗನಿಗೆ ಮದುವೆ ಆಗಿಲ್ಲ ಅಂತಂದರೆ ಸ್ವಲ್ಪ ಆಲೋಚನೆ ಮಾಡಬೇಕು, ಯಾಕೆ 35 ವರ್ಷಕ್ಕೂ ಹುಡುಗನಿಗೆ ಮದುವೆ ಆಗಲಿಲ್ಲ? ಯಾಕಂದರೆ ಹೋಗ್ತಾ ಹೋಗ್ತಾ ನೆಗೆಟಿವಿಟಿ ಜಾಸ್ತಿ ಇರುತ್ತೆ. ಏಜ್ ಬಾರ ಆಯಿತು ಅಂತಂದರೆ ಯಾಕೆ ಮದುವೆ ಆಗಲಿಲ್ಲ ಅಂತ ಜನಗಳು ಸಸ್ಪೆಕ್ಟ್ ಮಾಡ್ತಾರೆ. ಸಸ್ಪೆಕ್ಟ್ ಮಾಡೋದೇ ನಿಜನೇ, ಯಾಕೆ ಇಷ್ಟು ವರ್ಷಕ್ಕೆ ಮದುವೆ ಮಾಡಿಲ್ಲ? ಹಿಂದಿನ ಕಾಲ ಆದರೆ ಏನೋ ಮಗಳಿಗೆ 5 ಜನ ಹುಡುಗಿಯರಿದ್ರು, ಅವರಿಗೆಲ್ಲ ಮದುವೆ ಆಗೋವರೆಗೂ ಲೇಟ್ ಆಯಿತು. ಇವತ್ತು ಎಲ್ಲರ ಮನೆಗೂ ಒಬ್ಬರು ಇಬ್ಬರು ಮಕ್ಕಳೇ. ಇನ್ನೊಂದು ಮಗಳೇ ಮದುವೆ ಮಾಡೋವರೆಗೂ ನಾನು ಮಾಡಿಕೊಳ್ಳೋದಿಲ್ಲ ಅಂತಂಬೋ ರೂಲ್ಸ್ ಕೂಡ ಯಾರು ಏನು ಫಾಲೋ ಆಗಲ್ಲ ಈಗ. ಸೊ ಹಾಗೆ ಎಚ್ಚರ ಬೇಕಾಗತ್ತೆ. ಇದು ಹೋಗ್ತಾ ಹೋಗ್ತಾ ಅನುಭವದಲ್ಲಿ ಗೊತ್ತಾಗ್ತದೆ. ಸೊ ಮೇಜರ್ ನೋಡಬೇಕಾದ್ದು ಇದು ನೋಡ್ತೀವಿ. ಮೈನರ್ ಅಂತಂದರೆ ಕನಿಷ್ಠ ಪಕ್ಷ, ಈಗ ನನ್ನ ಮಗಳಿಗೆ ಇನ್ನೂ 25 ವರ್ಷ, ಏನು ಕಾಂಪ್ರಮೈಸ್ ಆಗೋದು ಬೇಕಾಗಿಲ್ಲ, ನಾನು ಎಲ್ಲ ಕಂಡೀಷನ್ಸು ನೋಡ್ತೀನಿ ಅಂತಂದರೆ 7ನೇ ಮನೆ ಅಧಿಪತಿ ಜೊತೆ ಪಾಪಗ್ರಹಗಳಿದ್ದರೆ, 7ನೇ ಮನೆಯಲ್ಲಿ ಪಾಪಗ್ರಹಗಳು 7ನೇ ಮನೆಯನ್ನು ನೋಡಿದರೂ ಕೂಡ ಅದು ಕೂಡ ತೊಂದರೆ. ಅದು ಸ್ವಲ್ಪ ಲೆಸ್ ಮೈನರ್, ಒಂದು 25% ಪ್ರಾಬ್ಲಮ್. ಆದರೆ ವಿವಾಹದಲ್ಲಿ 100% ಹ್ಯಾಪಿ ಯಾರಿಗೂ ಇರುತ್ತೆ ಅಂತ ಹೇಳಲಿಕ್ಕಾಗಲ್ಲ. ಹಿಂದಿನ ಜನ್ಮದ ಪುಣ್ಯ ಆದರೂ ಕೂಡ ನಾವೇನು ತ್ರೇತಾಯುಗದಲ್ಲೋ ಕೃತಯುಗದಲ್ಲೋ ಇಲ್ಲ, ವೈವಾಹಿಕ ಜೀವನವನ್ನು ಧರ್ಮಬದ್ಧವಾಗಿ ಮಾಡಲಿಕ್ಕೆ. ಸೊ ಹಾಗಾಗಿ ಯಾವುದೋ ಒಂದು ನೆಗೆಟಿವ್ ಇದ್ದೇ ಇರುತ್ತೆ. ಆದರೆ ನನಗೆ ಏನು ಅಸಲು ಒಂದು ನೆಗೆಟಿವ್ ಕೂಡ ಬೇಡ, ನನ್ನ ಮಗಳಿಗೆ ಇನ್ನೂ ಏನು ಅಷ್ಟು ಅರ್ಜೆಂಟ್ ಏನಿಲ್ಲ, ಒಳ್ಳೆ ಹುಡುಗ ಬರೋವರೆಗೂ ನೋಡ್ತೀವಿ ಅಂತಂದರೆ ಎಲ್ಲವನ್ನೂ ಕನ್ಸಿಡರ್ ಮಾಡಿ. ಇಲ್ಲ ಜಾತಕಗಳು ನೋಡಿ ಸಾಕಾಯ್ದಾಚಾರ, ಇನ್ನೂ ಯಾಕೋ ಸೆಟ್ ಆಗ್ತಾ ಇಲ್ಲ ಅಂತಂದಾಗ ಮೈನರ್ ಫ್ಯಾಕ್ಟರ್ಸ್ನ ಬಿಟ್ಬಿಡಿ, ಸಣ್ಣ ಗಲಾಟೆಗಳು ಬರ್ತದೆ, ಅದನ್ನು ಬಿಟ್ಬಿಡಿ. ಮೇಜರ್ ನೋಡ್ಕೊಳ್ಳಿ, ಇದಾಗದೆ ನೋಡ್ಕೊಳ್ಳಿ. ಇಲ್ಲ ಅಸಲು ಮದುವೆ ಆದರೆ ಸಾಕಪ್ಪ, ಯಾವುದನ್ನ ಪರವಾಗಿಲ್ಲ, ಹುಡುಗ ಸಿಕ್ಕಿರೇ ಸಾಕಪ್ಪ, ಹುಡುಗಿ ಸಿಕ್ಕಿರೇ ಸಾಕಪ್ಪ ಅಂದರೆ ಇದನ್ನು ಕೂಡ ನೀವು ಕಾಂಪ್ರಮೈಸ್ ಆಗ್ಬೋದು. ಸಪ್ತಮಾಧಿಪತಿ ಶುಕ್ರ ಎರಡೂ ಕೂಡ ನೀಚ ಆಗಲಾರ್ದೆ ನೋಡ್ಕೊಳ್ಳಿ. ಇನ್ನು 6ನೇ ಮನೆಗಿದೆ, 8ನೇ ಮನೆ, 12ನೇ ಮನೆಗಿದ್ರು ಕೂಡ ಪರವಾಗಿಲ್ಲ, ಯಾಕೆಂದರೆ ಸ್ವಲ್ಪ ಪ್ರಾಬ್ಲಮ್ ಇರುತ್ತೆ. ಆದರೂ ಮದುವೆ ಆಗಬೇಕು ಅಂತಬೋದು. ಅಂದರೆ ಮದುವೆ ಆದ ಮೇಲೆ ಇರೋ ಪ್ರಾಬ್ಲಮ್ಗಿಂತಲೂ ಮದುವೆ ಆಗಲಾಂಗಿರೋದೇ ಪ್ರಾಬ್ಲಮ್ ಅಂತ ಅಂದುಕೊಂಡಾಗ ಆವಾಗ ಯಾವುದಾದ್ರು ಒಂದು ಕಂಡೀಷನ್ ನೋಡಿದ್ರೆ ಸಾಕು. ಇದು ಜಡ್ಜ್ಮೆಂಟ್ ವಿಚಾರದಲ್ಲಿ ನೋಡಬೇಕಾದ್ದು. ಈಗ ಮ್ಯಾಚ್ ನೋಡೋಣ. ಇಲ್ಲಿ ಕೀ ಪಾಯಿಂಟ್ಸ್ ನೋಡಿ. ಅದಕ್ಕೆ ನಾವು ನಮ್ಮ ಹತ್ರ ಯಾರು ಬರ್ತಾ ಇದ್ದಾರೆ, ಹುಡುಗಿ ಕಡೆಯವರು ಬರ್ತಾ ಇದ್ದಾರಾ, ಹುಡುಗನ ಕಡೆಯವರು ಬರ್ತಾ ಇದ್ದಾರೆ ಎಂಬುದು ತುಂಬ ಇಂಪಾರ್ಟೆಂಟ್. ಇನ್ ಕೇಸ್ ಫಸ್ಟ್ ಕೇಸ್ 1 ನೋಡಿ. ಕ್ಲೈಂಟ್ ನಮ್ಮ ಹತ್ರ ಬಂದಿರೋರು, ಈ ಹುಡುಗಿ ಜಾತಕ ನಮ್ಮ ಹತ್ರ ಬಂದಿದೆ, ಹಾಗಾಗಿ ಅವರನ್ನು ಮಾತು. ಸೊ ಕ್ಲೈಂಟ್ ಜಾತಕ ಚೆನ್ನಾಗಿಲ್ಲ, ಆದರೆ ಅಲೈನ್ಸ್ ಅವ್ರ ಜಾತಕ ಚೆನ್ನಾಗಿದೆ. ಸರಿ, ಒಂದು ನಿಮಿಷ ಕನ್ಫ್ಯೂಸ್ ಮಾಡಿಕೊಳ್ಬೇಡಿ. ಸೊ ಇಲ್ಲಿ ಕ್ಲೈಂಟ್ ಅನ್ನೋದಕ್ಕಿಂತಲೂ ನಿಮಗೆ ಕನ್ಫ್ಯೂಸ್ ಆಗುತ್ತೆ. ಈ ಕಂಡೀಷನ್ಲಿ ಸ್ವಲ್ಪ ಮಾಡಿಫೈ ಮಾಡ್ತೀನಿ. ಈಗ ನಮಗೆ ಹುಡುಗಿ ಜಾತಕ ಬಂದಿರೋದ್ರಿಂದ ಹುಡುಗಿ ಅಂತ ಹಾಕ್ತೀವಿ. ಇದು ಹುಡುಗ ಬಂದಿರೋಂಥ ಅಲೈನ್ಸ್. ಹೀಗೆ ಸರ್, ಈಗ ನೋಡಿ ಹುಡುಗಿ ಜಾತಕ ಚೆನ್ನಾಗಿಲ್ಲ. ಸೊ ಒಂದು ನಿಮಿಷ, ಇಲ್ಲಿ ಮತ್ತೆ ಕನ್ಫ್ಯೂಸ್. ಓಕೆ, ಸೊ ಕ್ಲೈಂಟ್ ಅಂದರೆ ನಿಮ್ಮ ಹತ್ರ ತೋರಿಸೋ. ಇದು ಬಾಯ್, ಇದು ಒಂದು ಅಲೈನ್ಸ್, ನಿಮಗೆ ಬಂದಿರೋ ಅಲೈನ್ಸ್ ಇದು. ಸೊ ನೀವೇನು ಮಾಡ್ತೀರಿ, ಫಸ್ಟ್ ಕೇಸ್ ತಂದಿರೋವಂಥ ಹುಡುಗಿ ಜಾತಕ ಏನೋ ಚೆನ್ನಾಗಿದೆ,
ಬಟ್ ಅವ್ರು ತಂದಿರುವಂಥ ಸಂಬಂಧ ಇದಲ್ವಾ, ಆ ಸಂಬಂಧ ಚೆನ್ನಾಗಿಲ್ಲ. ಚೆನ್ನಾಗಿಲ್ಲ ಅಂದರೆ, ಜಾತಕ ಚೆನ್ನಾಗಿಲ್ಲ ಅಂದರೆ ಅರ್ಥ ಏನು? ಸಪ್ತಮಾಧಿಪತಿ ನೀಚ ಆಗಿರ್ಬೋದು, ಶುಕ್ರ ನೀಚ ಆಗಿರ್ಬೋದು, ಸಪ್ತಮಾಧಿಪತಿಯಾದಂಥ ಗ್ರಹ 6, 8, 12ರಲ್ಲಿ ಇರ್ಬೋದು. ಈ 3 ಕಂಡೀಷನ್ಸ್ ಇಟ್ಕೊಳ್ಳೋಣ. ಇದರಲ್ಲಿ ಯಾವುದನ್ನ ಒಂದಾದರೆ ಆ ಜಾತಕ ಚೆನ್ನಾಗಿಲ್ಲ, ನೋ. ಬಟ್ ಹುಡುಗಿ ಜಾತಕ ನೋಡಿದ್ರೆ ಆ ಕಂಡೀಷನ್ಸ್ ಎಲ್ಲ ಎಸ್ ಚೆನ್ನಾಗಿದೆ. ಸೊ ಹುಡುಗಿ ಜಾತಕ ಚೆನ್ನಾಗಿರೋದ್ರಿಂದ, ಅವರು ತಗೊಂಡು ಬಂದಂಥ ಅಲೈನ್ಸ್ ಜಾತಕ ಚೆನ್ನಾಗಿರೋದ್ರಿಂದ ಡೋಂಟ್ ಅಗ್ರಿ, ಜಾತಕ ವಿಚಾರದಲ್ಲಿ ಬೇಡ, ಬೇರೆ ಸಂಬಂಧ ನೋಡಿ ಅಂತ ಹೇಳ್ತೀವಿ. ಇನ್ ಕೇಸ್ ಬಂದಂಥ ಹುಡುಗನ ಜಾತಕ ತುಂಬ ಚೆನ್ನಾಗಿದೆ, ಬಟ್ ಹುಡುಗಿ ಜಾತಕ ಚೆನ್ನಾಗಿಲ್ಲ, ಇವ್ರ ಜಾತಕವೇ ಚೆನ್ನಾಗಿಲ್ಲ, ಬಟ್ ಅವ್ರಿಗೆಲ್ಲ ಎಷ್ಟು ಅಲೈನ್ಸಸ್ ತರ್ತಾ ಇರ್ತಾರೋ ಅವ್ರದ್ದೆಲ್ಲ ಚೆನ್ನಾಗಿರುತ್ತೆ. ಅವಾಗ ಏನು ಮಾಡಬೇಕು? ಅವ್ರಿಗೆ ರಿಮೈಂಡ್ ಮಾಡಬೇಕು, ಎಕ್ಸ್ಪ್ಲೈನ್ ಮಾಡಬೇಕು. ನೋಡಪ್ಪ, ನಿಮ್ಮ ಮಗಳ ಜಾತಕ್ಕಿಂತಲೂ ಹುಡುಗನ ಜಾತಕ ತುಂಬ ಚೆನ್ನಾಗಿದೆ. ಪ್ರಾಬ್ಲಮ್ ಏನಾದರೂ ಬಂದರೆ ನಿಮ್ಮ ಮಗಳ ಜಾತಕವೇ ವೀಕ್ ಆಗಿರೋದ್ರಿಂದ ಪ್ರಾಬ್ಲಮ್ ಅಂದರೆ ನಿಮ್ಮ ಮಗಳಿಂದನೇ ಬರಬೇಕು. ಸೊ ನಿಮ್ಮ ಮಗಳಿಂದನೇ ಬರಬೇಕು ಅಂತಂದರೆ ನಿಮ್ಮ ಮಗಳು ಅಡ್ಜಸ್ಟ್ ಆಗೋದಿಲ್ಲ, ಹುಡುಗ ಅಡ್ಜಸ್ಟ್ ಆಗ್ತಾನೆ. ಆದರೆ ನಿಮ್ಮ ಹುಡುಗಿ ಕೂಡ ಅಡ್ಜಸ್ಟ್ ಆಗ್ತಾ ಹೋದರೆ ಚೆನ್ನಾಗಿರುತ್ತೆ. ಇನ್ ಕೇಸ್ ಈ ಸಂಬಂಧ ಚೆನ್ನಾಗಿದೆ, ಆದರೆ ಆ ಹುಡುಗನ ಕಡೆಯವರು ಕೂಡ ಚೆನ್ನಾಗಿದೆ ಅಂತ ನಿಮ್ಮ ಹತ್ರ ಬಂದರೆ ನೀವು ಮಾಡಿಕೊಡ್ಬೋದು. ಯಾಕೆಂದರೆ ನಿಮ್ಮ ಹುಡುಗಿ ಜಾತಕನೇ ವೀಕ್ ಆಗಿರೋದ್ರಿಂದ ಅವರು ರಿಜೆಕ್ಟ್ ಮಾಡಲಿಕ್ಕೆ ಅವಕಾಶ ಇದೆ. ಆ ಥರ ಇಲ್ಲ, ಅವ್ರು ಕೂಡ ಯಾವುದನ್ನ ಒಂದು ಡಮ್ಮಿ ಜ್ಯೋತಿಷ್ಯನ ಹತ್ರ ಹೋಗಿ ಬಂದು ಮಾಡ್ಕೊಳ್ತೀವಿ ಅಂತಂದರೆ ಡೆಫಿನೆಟ್ಲಾಗಿ ಮಾಡ್ಕೊಳ್ಳಿ. ಯಾಕಂದ್ರೆ ನಿಮ್ಮ ಹುಡುಗಿ ಜಾತಕಕ್ಕಿಂತ ಹುಡುಗನ ಜಾತಕ ಚೆನ್ನಾಗಿದೆ. ಅದಕ್ಕೋಸ್ಕರ ಎಕ್ಸ್ಪ್ಲೈನ್ ಮಾಡಬೇಕು. ಇನ್ ಕೇಸ್ ಇಬ್ಬರ ಜಾತಕನೂ ಚೆನ್ನಾಗಿದೆ, ಎಸ್ ಅಗ್ರಿ, ಪ್ರಾಬ್ಲಮ್ ಏನಿದೆ? ಸೊ ನಮ್ಮ ಹತ್ರ ಬಂದಿರೋರ ಜಾತಕ ಚೆನ್ನಾಗಿದೆ, ತಂದಿರೋರ ಜಾತಕ ಅಲೈನ್ಸ್ ಚೆನ್ನಾಗಿಲ್ಲ, ಬೇಡ, ಬೇರೆ ಸಂಬಂಧ ನೋಡಿ. ಅಸಲು ಬಂದಿರೋ ಜಾತಕ ಚೆನ್ನಾಗಿದೆ, ಈ ಹುಡುಗಿ ಜಾತಕನೋ ಹುಡುಗನ ಜಾತಕನೋ ಚೆನ್ನಾಗಿಲ್ಲ, ಆವಾಗ ಎಕ್ಸ್ಪ್ಲೈನ್ ಮಾಡಿ. ಸೊ ನೀವು ತಂದಿರೋ ಅಲೈನ್ಸ್ ತುಂಬ ಚೆನ್ನಾಗಿದೆ, ಬಟ್ ನಿಮ್ಮ ಹುಡುಗಿ ಜಾತಕನೇ ವೀಕ್ ಆಗಿದೆ, ಅಡ್ಜಸ್ಟ್ ಮಾಡ್ಕೊತ ಹೋಗಬೇಕು. ಒಂದು ವೇಳೆ ಆ ಹುಡುಗ ಏನಾದರೂ ಆಗಲೂ ಮಾಡ್ಕೊಳ್ತೀವಿ ಅಂತ ಬಂದರೆ ಮಾಡ್ಕೊಂಡು ಮದುವೆ ಮಾಡಿ. ಪ್ರಾಬ್ಲಮ್ ಇರ್ತೀಯ ಅಂದರೆ ಪ್ರಾಬ್ಲಮ್ ಇರುತ್ತೆ, ನಿಮ್ಮ ಹುಡುಗಿಂದನೇ ಇರುತ್ತೆ, ಏನು ಮಾಡೋಕ್ಕಾಗುತ್ತೆ? ಅವಾಗ ಅವ್ರಿಗೂ ಒಂದು ಆಪ್ಷನ್ ಎಕ್ಸ್ಪ್ಲೈನ್ ಮಾಡ್ತೀವಿ, ಅವರು ಅರ್ಥ ಮಾಡಿಕೊಡ್ತಾರೆ. ಪ್ರಾಬ್ಲಮೇ ಬರಬಾರ್ದು ಅಂದರೆ ಹುಡುಗಿ ಮದುವೆ ಮಾಡ್ಲಿಕ್ಕೆ ಮನೆಗೆ ಇಟ್ಕೋಬೇಕು, ಅದು ಅವ್ರು ಒಪ್ಪೋದಿಲ್ಲ. ಪ್ರಾಬ್ಲಮ್ ನನ್ನ ಹುಡುಗಿಯಿಂದ ಇದ್ರೂ ಕೂಡ ನಾನು ಮದುವೆ ಮಾಡ್ತೀನಿ, ಅಥವಾ ಹುಡುಗರಿಂದ ಮದುವೆ ಪ್ರಾಬ್ಲಮ್ ಬರುತ್ತೆ ಅಂದರೆ ನಾವು ಅಕ್ಸೆಪ್ಟ್ ಮಾಡಲಿಕ್ಕೆ ರೆಡಿ ಇರಲ್ಲ. ಅದೇ ಥರ ಆ ಕಡೆ ಇರೋ ಥಿಂಕ್ ಮಾಡಬೇಕು. ಥಿಂಕ್ ಮಾಡಿದ್ರೆ ಮುಂದುವರಿಬೇಕು ಬೇಡ ಅಂಬುದು ಗೊತ್ತಾಗ್ತದೆ. ಇವತ್ತು ಜಾತಕಗಳಿಂದ ರಿಜೆಕ್ಟ್ ಮಾಡೋದಕ್ಕಿಂತಲೂ ಈ ಲೌಕಿಕ ವಿಷಯಗಳಿಂದ ರಿಜೆಕ್ಟ್ ಆಗೋದೇ ಜಾಸ್ತಿ. ಅದನ್ನು ಜಾತಕದ ಮೇಲೆ ಹಾಕಿಬಿಡ್ತಾರೆ. ಅವ್ರಿಗೇನು ಪಾಪ ಅವ್ರ ರಿಕ್ವೈರ್ಮೆಂಟ್ ಯಾವುದೋ ಮ್ಯಾಚ್ ಆಗಿಲ್ಲ, ಹುಡುಗಿಗೆ ಸಂಬಳಕ್ಕೆ ಪ್ಯಾಕೇಜ್ ಕಡಿಮೆ, ನೋಡ್ಲಿಕ್ಕೆ ಸ್ವಲ್ಪ ಹೈಟು ವೆಯ್ಟ್ ಕಡಿಮೆ, ಅದನ್ನು ಡೈರೆಕ್ಟಾಗಿ ಹೇಳಲ್ಲ. ಯಾಕೋ ನಮ್ಮ ಜ್ಯೋತಿಷ್ಯರು ಚೆನ್ನಾಗಿಲ್ಲ ಅಂತ ಹೇಳಿದ್ದಾರೆ, ಅವರು ನಿಷ್ಠೂರ ಆಗದೆ ಹೀಗೆ ಹೇಳ್ಬಿಡ್ತಾರೆ. ಏನಾಗ್ತದೆ, ಯಾಕೆ ಜ್ಯೋತಿಷ್ಯರು ಒಬ್ಬೊಬ್ಬರು ಒಂದೊಂಥರ ಯಾಕೆ ಹೇಳ್ತಾರೆ ಅಂತಂಬೋದು, ಜ್ಯೋತಿಷ್ಯ ಪಾಪ ಒಳ್ಳೇದು ಮಾಡೋಕ್ಕೆ ಹೋದರೂ ಕೂಡ ಜ್ಯೋತಿಷ್ಯ ಶಾಸ್ತ್ರನ ಕೆಟ್ಟದ್ದು ಮಾಡೋ ಸಂದರ್ಭ ಬಂದಿದೆ. ಈಗ ಜ್ಯೋತಿಷ್ಯ ಪಾಪ ಜನಗಳಿಗೆ ಮುಂಚಿತವಾಗಿ ಈ ಥರ ಇರುತ್ತೆ ಅಂತ ಒಂದು ರಿಮೈಂಡ್ ಮಾಡುತ್ತೆ. ಕೊನೆಗೆ ಇವ್ರಿಗೆ ಇಷ್ಟ ಆದರೂ ಕೂಡ ಜ್ಯೋತಿಷ್ಯನ ಮೇಲೆ ಹಾಕ್ಬಿಡೋ, ಸಬ್ಜೆಕ್ಟ್ ಮೇಲೆ ಹಾಕಿಬಿಡ್ತಾರೆ. ಅವಾಗ ಏನಾಗ್ತದೆ, ಜನಗಳಿಗೆ ವಿಶ್ವಾಸ ಹೋಗ್ತದೆ. ಸಬ್ಜೆಕ್ಟ್ ಮೇಲೆ ವಿಶ್ವಾಸ ಹೋಗೋದಕ್ಕೆ ಕಾರಣ ನಾವೇ ಆಗ್ತೀವಿ. ಇದು ಭಾಳಷ್ಟು ಜನ ಮಾಡೋದು ತಪ್ಪು. ಡೈರೆಕ್ಟೇ ಹೇಳ್ಬೋದು, ನಮ್ಮ ಹುಡುಗಿ ಇಷ್ಟ ಇಲ್ಲ, ಹುಡುಗ ಬ್ಲ್ಯಾಕ್ ಇದ್ದಾನೆ, ವೈಟ್ ಇದ್ದಾನೆ, ಹೈಟ್ ಇಲ್ಲ, ಪ್ಯಾಕೇಜ್ ಇಲ್ಲ, ಹೇಳ್ಬಿಡಿ. ಅದನ್ನು ಬಿಟ್ಟು ಯಾಕೋ ಜಾತಕ ಹೊಂದಾಣಿಕೆ ಆಗ್ತಾ ಇಲ್ಲ ಅಂತ ಅದರ ಮೇಲೆ ಯಾಕೆ ಹಾಕಬೇಕು? ಇದು ಇವತ್ತು ನಡೀತಾ ಇರುವಂಥ ವೈಪರೀತ್ಯಗಳು. ಸೊ ಇದು ಕಾಮನ್ ಸೆನ್ಸ್ ಪಾಯಿಂಟ್, ಇದನ್ನು ತುಂಬ ಚೆನ್ನಾಗಿ ನೆನ್ಪಿಟ್ಕೋಬೇಕು. ನೆಕ್ಸ್ಟ್ ಇನ್ನು ಮ್ಯಾಚಿಂಗ್ಗೆ ಬರೋಣ. ಸೊ ನಾವು ಹೇಳಿದ ಕಂಡೀಷನ್ಸ್ ಈ ಜಾತಕದಲ್ಲಿ ಇದೆಯಾ ಇಲ್ವ ಅಂತ ನೋಡೋಣ. ಮೊದಲು ಹುಡುಗಿ ಜಾತಕ ತಗೊಳ್ಳೋಣ. ಹುಡುಗಿ ಜಾತಕ ನೋಡಿ, ಸೂರ್ಯ 7ನೇ ಮನೆಗಿದ್ದಾನೆ, ಬಿಗ್ ನೆಗೆಟಿವ್ ಪಾಯಿಂಟ್. ಸೊ ಇದನ್ನೇನು ಹೇಳ್ತೀವಿ, ನಿಮ್ಮ ಮಗಳು ಅಡ್ಜಸ್ಟ್ ಆಗೋದಿಲ್ಲ, ಬರೋವಂಥ ಹುಡುಗನ ಅಡ್ಜಸ್ಟ್ ಆಗಿ ಹೋಗಬೇಕಾಗತ್ತೆ ಅಂತ ಫಸ್ಟ್ ಪಾಯಿಂಟ್. ಎರಡನೇದು, ಕಳತ್ರಾಧಿಪತಿ ಅಂದರೆ 7ನೇ ಮನೆ ಅಧಿಪತಿ 12ನೇ ಮನೆಗಿದ್ದಾನೆ. ಅಂದರೆ ಹುಡುಗಿ ಜಾತಕದಲ್ಲೇ ಸಪ್ತಮಾಧಿಪತಿ ದ್ವಾದಶ ಸ್ಥಾನದಲ್ಲಿದ್ದಾನೆ. ನಾವು ಹೇಳಿದ್ವಿ ದ್ವಾದಶ ಸ್ಥಾನ ಅಂದ್ರೇನು? ಪೂರ್ವಜನ್ಮದ ಪಾಪಸ್ಥಾನ. ಅಂದರೆ ಸಪ್ತಮಾಧಿಪತಿ 12ನೇ ಮನೆಗಿದ್ದಾನೆ ಅಂತಂದರೆ ಹಿಂದಿನ ಜನ್ಮದಲ್ಲಿ ವಿವಾಹ ಮಾಡಿಕೊಂಡು ಏನು ಪುಣ್ಯ ಮಾಡಿಕೊಂಡಿಲ್ಲ. ಹಿಂದಿನ ಜನ್ಮದಲ್ಲಿ ಗಂಡನ್ನಾಗಲಿ ಹೆಂಡತಿನಾಗಲಿ ತುಂಬ ಗೋಳಾಡಿಸಿರ್ಬೋದು, ಹಾಗಾಗಿ ಪುಣ್ಯ ಇಲ್ಲ. ಈ ಜನ್ಮದಲ್ಲಿ ಅದಕ್ಕೆ ಅವಕಾಶ, ಆ ಥರ ಸಮಸ್ಯೆಗಳು ಬರಲಿಕ್ಕೆ ಅವಕಾಶ. ನೆಕ್ಸ್ಟ್, ಕಳತ್ರಕಾರಕ ಮತ್ತು 2ನೇ ಮನೆ ಅಧಿಪತಿ
ಇಬ್ಬರೂ ಕೂಡ 6ನೇ ಮನೆಗಿದ್ದಾರೆ. ಶುಕ್ರ 6ನೇ ಮನೆಗಿದ್ದಾನೆ. ಶುಕ್ರ 6ನೇ ಮನೆಗೆ ಒಳ್ಳೆಯದಲ್ಲ, ಅವರಿಗೆ ವೈವಾಹಿಕ ಜೀವನದ ಮೇಲೆ ಇಂಟ್ರೆಸ್ಟ್ ಬರಲ್ಲ. ನೆಕ್ಸ್ಟ್ 2ನೇ ಮನೆ ಅಂದರೆ ಏನು? ಕುಟುಂಬ. ಅಟ್ಲೀಸ್ಟ್ ಫ್ಯಾಮ್ಲಿಯನ್ನು ಚೆನ್ನಾಗಿದ್ದರೆ ಹುಡುಗಿ ಅಡ್ಜಸ್ಟ್ ಆಗಲ್ಲ, ಹೋಗಲಿ ಫ್ಯಾಮ್ಲಿಯನ್ನು ಚೆನ್ನಾಗಿರ್ತೀಯ ಅಂದರೆ. 2ನೇ ಮನೆ ಅಧಿಪತಿ ಕೂಡ 6ನೇ ಮನೆಗಿದ್ದಾನೆ ಅಂದರೆ ಫ್ಯಾಮ್ಲಿ ಕೂಡ ಹುಡುಗಿಗೆ ಅಷ್ಟು ಬಲ ಇಲ್ಲ, ಅಂದರೆ ಫ್ಯಾಮ್ಲಿ ಮೇಲೆ ಕೂಡ ತುಂಬ ಡಾಮಿನೇಟ್ ಮಾಡ್ತಾಳೆ. ಅಟ್ಲೀಸ್ಟ್ ಫ್ಯಾಮ್ಲಿ ಕೂಡ ಸ್ವಲ್ಪ ಹೊಂದಿಕೊಂಡಿದ್ರೆ ಕಷ್ಟದಲ್ಲಿ ಅವ್ರಿಗೆ ಹೆಲ್ಪ್ ಮಾಡ್ತಾರೆ. ಈ ಹುಡುಗಿ ಫ್ಯಾಮ್ಲಿ ಕೂಡ ಸಪೋರ್ಟ್ ಮಾಡಲ್ಲ ಅಂದ್ರೆ ಅರ್ಥ ಏನು? ಅಷ್ಟು ಡಾಮಿನೇಟೆಡ್ ಆಗಿರ್ತಾಳೆ ಅಂತ ಅರ್ಥ. ಸೊ ಏನಿದೆ ಫೈನಲ್ ಏನು ಹೇಳ್ಬೋದು? ಮ್ಯಾರಿಟಲ್ ಇಶ್ಯೂಸ್ ಎಕ್ಸಿಸ್ಟ್. ಈ ಹುಡುಗಿ ಜಾತಕದಲ್ಲಿ ವೈವಾಹಿಕ ಜೀವನದ ತೊಂದರೆ ಇದೆ. ಯಾಕೆ? 7ನೇ ಮನೆ ಸೂರ್ಯ ಇರೋದು, ಮತ್ತು ಸಪ್ತಮಾಧಿಪತಿ ದ್ವಾದಶ ಸ್ಥಾನದಲ್ಲಿರೋದು, ಮತ್ತು ಶುಕ್ರ 6ನೇ ಮನೆಗಿರೋದು. ಸೊ ಹಾಗಾಗಿ ವೈವಾಹಿಕ ಜೀವನದಲ್ಲಿ ದೋಷ. ಹಾಗೆಂತೇಳಿ ಈ ಹುಡುಗಿ ನಿಮ್ಮ ಹುಡುಗಿ ಮದುವೆ ಮಾಡಬೇಡ್ರಿ, ಮದುವೆ ಮಾಡಿ ತುಂಬ ಸಮಸ್ಯೆಗಳು ಬರುತ್ತೆ ಅಂತ ನಾವು ಹೇಳೋಂಗಾಗಲ್ಲ. ಬಟ್ ಮದುವೆ ವೈವಾಹಿಕ ಜೀವನದಲ್ಲಿ ಇಶ್ಯೂಸ್ ಇದೆ. ನೆಕ್ಸ್ಟ್ ಹುಡುಗನ ಜಾತಕಕ್ಕೆ ಬರೋಣ. ಸಪ್ತಮಾಧಿಪತಿ 11ನೇ ಮನೆಗಿದ್ದಾನೆ. ಸೊ 11ನೇ ಮನೆ ಏನು ಪಾಪಸ್ಥಾನ ಅಲ್ಲ, ಒಳ್ಳೆಯದು. 2ನೇ ಮನೆ ಅಧಿಪತಿ 4ನೇ ಮನೆಗಿದ್ದಾನೆ, ಕುಟುಂಬ. ಸೊ ಅದು ಚೆನ್ನಾಗಿದೆ. ಸಪ್ತಮ ಸ್ಥಾನ ಬಂದು ಕಾಳಿಯಾಗಿದೆ, ಸೂರ್ಯ ಇಲ್ಲ, ಏನೂ ಇಲ್ಲ. ಸೊ ಶುಕ್ರ ಚೆನ್ನಾಗಿದ್ದಾನೆ. ಶುಕ್ರ ಬಂದು ನೋಡಿ 6ನೇ ಮನೆಗಿದ್ದಾನೆ, ಕಳತ್ರಕಾರಕ 6ನೇ ಮನೆಗೆ. ಸಪ್ತಮಾಧಿಪತಿ ಏಕಾದಶ ಸ್ಥಾನದಲ್ಲಿ, ಸಪ್ತಮ ಸ್ಥಾನದಲ್ಲಿ ಪಾಪಗ್ರಹಗಳಿಲ್ಲ. ಹಾಗಾಗಿ ಏನಿದೆ, ಹುಡುಗನ ಜಾತಕದಲ್ಲಿ ಹೆಚ್ಚು ತೊಂದರೆಗಳಿಲ್ಲ. ಮತ್ತೆ ಸಪ್ತಮಾಧಿಪತಿ ಬೇಕಾದರೆ ಇಲ್ಲಿ ಸೂರ್ಯ ನೋಡ್ತಿದ್ದಾನೆ, ಬುಧ ನೋಡ್ತಿದ್ದಾನೆ, ಕುಜ ನೋಡ್ತಿದ್ದಾನೆ, ಇರಲಿ, ಅದೆಲ್ಲ ಕೂಡ ಮೈನರ್. ಮೇಜರ್ ನೋಡಬೇಕಾದ್ರೆ ಸಪ್ತಮಾಧಿಪತಿ ಶುಭ ಸ್ಥಾನದಲ್ಲಿರಬೇಕು, ಶುಭ ಗ್ರಹಗಳ ಜೊತೆ ಇರಬೇಕು, ಶುಕ್ರ ಶುಭ ಸ್ಥಾನದಲ್ಲಿರಬೇಕು, ನೀಚ ಆಗಬಾರ್ದು, ಅಸ್ತಂಗತ ಆಗಬಾರ್ದು. ಇದು ಮಿನಿಮಮ್ ರೂಲ್ಸ್. ನೋಡಿದರೆ ಹುಡುಗನ ಜಾತಕದಲ್ಲಿ ಮೇಜರ್ ಡ್ರಾಬ್ಯಾಕ್ಸ್ ಏನಿಲ್ಲ, ಯಾಕೆಂದರೆ ಸಪ್ತಮಾಧಿಪತಿ ಚೆನ್ನಾಗಿದ್ದಾನೆ, ಶುಕ್ರ ಚೆನ್ನಾಗಿದೆ. ಬಟ್ ಹುಡುಗಿ ಜಾತಕದಲ್ಲಿ ಏನಾಗುತ್ತೆ? ಮ್ಯಾರಿಟಲ್ ಇಶ್ಯೂಸ್ ಎಕ್ಸಿಸ್ಟ್. ಸೊ ಏನಾಗ್ತಾ ಇದೆ, 2 ಜಾತಕಗಳನ್ನು ಕಂಪೇರ್ ಮಾಡೋದು ಅಂದರೆ ಇಷ್ಟೇ. ಹುಡುಗನ ಜಾತಕದಲ್ಲಿ ಸಪ್ತಮಾಧಿಪತಿ ಹೇಗಿದ್ದಾನೆ, ಹುಡುಗಿ ಜಾತಕದಲ್ಲಿ ಸಪ್ತಮಾಧಿಪತಿ ಹೇಗಿದ್ದಾನೆ, ಹುಡುಗನ ಜಾತಕದಲ್ಲಿ ಶುಕ್ರ ಹೇಗಿದ್ದಾನೆ, ಹುಡುಗಿ ಜಾತಕದಲ್ಲಿ ಶುಕ್ರ ಹೇಗಿದ್ದಾರೆ, ಎರಡನ್ನ ನೋಡ್ತೀವಿ. ಸೊ ಹುಡುಗಿ ಜಾತಕದಲ್ಲಿ ಶುಕ್ರ 6ನೇ ಮನೆಗಿದ್ದಾನೆ, ಚೆನ್ನಾಗಿಲ್ಲ. ಸಪ್ತಮಾಧಿಪತಿ ಆದವನು 12ನೇ ಮನೆಗಿದ್ದಾರೆ, ಚೆನ್ನಾಗಿಲ್ಲ. ಬಟ್ ಹುಡುಗನ ಜಾತಕದಲ್ಲಿ ಸಪ್ತಮಾಧಿಪತಿ 11ನೇ ಮನೆಗಿದ್ದಾನೆ, ಚೆನ್ನಾಗಿದೆ. ಶುಕ್ರ ಬಂದು ಪಂಚಮ ಸ್ಥಾನದಲ್ಲಿದ್ದಾನೆ, ಚೆನ್ನಾಗಿದೆ. ಸೊ ಅಂದರೆ ಏನು, ಓವರ್ ಆಲ್ ಕನ್ಕ್ಲೂಷನ್ ಬರಬೇಕಾದ್ರೆ ಹುಡುಗಿ ಜಾತಕವೇ ಚೆನ್ನಾಗಿಲ್ಲ, ಹುಡುಗನ ಜಾತಕ ಚೆನ್ನಾಗಿದೆ. ಸೊ ಹಾಗಾಗಿ ಜಾತಕದ ವಿಚಾರವಾಗಿ ಹೇಳ್ತೀವಿ. ಸೊ ನಿಮ್ಮ ಹುಡುಗಿ ಜಾತಕ ಬೇಕಿದೆ, ಹುಡುಗನ ಜಾತಕ ಚೆನ್ನಾಗಿದೆ, ಹಾಗಾಗಿ ಮುಂದುವರಿಬೋದು. ಆ ಹುಡುಗ ಒಪ್ಕೊಂಡ್ರೆ ಮದುವೆ ಆಗ್ತದೆ, ಬಟ್ ಆ ಹುಡುಗ ಅವರು ರಿಜೆಕ್ಟ್ ಮಾಡಲಿಕ್ಕೆ ಅವಕಾಶ ಜಾಸ್ತಿ ಇದೆ ಅಂತ ಹೇಳ್ತೀವಿ. ಇನ್ನು ಆ ಹುಡುಗ ಮಾಡ್ಕೊಳ್ತೀನಿ ಅಂತ ಬಂದರೆ ನಿಮ್ಮ ಅದೃಷ್ಟ ಅಷ್ಟೆ. ಇದು ಈ ಜಾತಕಗಳನ್ನು ಮ್ಯಾಚ್ ಮಾಡೋದು. ಇದು 2 ಜಾತಕಗಳಲ್ಲಿ ಸಪ್ತಮಾಧಿಪತಿ ಹೇಗಿದ್ದಾನೆ, ಶುಕ್ರ ಹೇಗಿದ್ದಾನೆ ಅಂತ ನೋಡಿ, ಯಾರ್ದು ವೆಯ್ಟೇಜ್ ಯಾರ್ದು ಜಾಸ್ತಿ ಇದೆ ಅಂತ ನೋಡಿ, ಅದರ ಮೇಲೆ ನಿಮ್ಮ ಜಡ್ಜ್ಮೆಂಟನ್ನು ಕೊಡಬೇಕು. ಇದು ಮಾಡಬೇಕು. ನೆಕ್ಸ್ಟ್ ಫೈನಲೈಸ್ ನೋಡಿದ್ರೆ ಜಡ್ಜ್ಮೆಂಟು ಮದುವೆ ಮುಂದುವರಿಬೋದಾ ಮುಂದುವರಿಬಾರ್ದಾ ಅಂದರೆ, ಫಸ್ಟು ನೋಡಿ ಮ್ಯಾಚಿಂಗಲ್ಲಿ ನಾಡಿಕೂಟ ಬಂದಿಲ್ಲ, ಹಾಗಾಗಿ ಫಸ್ಟೇ ರಿಜೆಕ್ಟ್ ಮಾಡಿಬಿಡ್ಬೋದು. ಇಷ್ಟೇ ದೋಷಗಳು ಜಾತಕಗಳದೆಲ್ಲ ನೋಡೋ ಕೆಲಸ ಇಲ್ಲ. ಸೊ ದೋಷಗಳ ವಿಚಾರ ಒಂದು ವೇಳೆ ಈ ಒಂದು ಅಷ್ಟಕೂಟಗಳು ಮ್ಯಾಚ್ ಆಯಿತು ಅಂದರೆ ಅಂದ್ಕೊಳ್ಳೋಣ, ಇಲ್ಲಿ ನಾಟ್ ಮ್ಯಾಚ್ ಆಗಿಲ್ಲ, ಇನ್ ಕೇಸ್ ಮ್ಯಾಚ್ ಆಯಿತು ಅಂತ ಅಂದ್ಕೊಳ್ಳೋಣ. ನೆಕ್ಸ್ಟ್ ದೋಷಗಳಿಗೆ ಬರೋವಂದರೆ ರಿಮೈಂಡ್ ಆರ್ ಎಕ್ಸ್ಪ್ಲೈನ್. ಯಾಕೆ ರಿಮೈಂಡ್ ಆ್ಯಂಡ್ ಎಕ್ಸ್ಪ್ಲೈನ್ ಅಂತ ಹೇಳಿದ್ದೀನಿ, ಬಂದಿರೋದು ಹುಡುಗಿ ಕಡೆಯಿಂದ, ಹುಡುಗಿ ಕಡೆಯಿಂದ ಬಂದಿರೋದ್ರಿಂದ ದೋಷ ಇರೋದು ಕೂಡ ಹುಡುಗಿಯಲ್ಲೇ, ಅದಕ್ಕೆ ರಿಮೈಂಡ್ ಮಾಡಬೇಕು, ಎಕ್ಸ್ಪ್ಲೈನ್ ಮಾಡಬೇಕು. ಸೊ ನಿಮ್ಮ ಹುಡುಗಿ ಜಾತಕದಲ್ಲಿ ಪ್ರಾಬ್ಲಮ್ ಇದೆ, ಸೊ ಪೇಷನ್ಸ ಇರೋನು ಹುಡುಕ್ರಿ ಅಂತ ಹೇಳಬೇಕು. ಅದು ನಮಗೆ ಹೆಂಗೆ ಗೊತ್ತಾಗುತ್ತೆ ಆಚಾರ, ನೀವು ಜಾತಕ ತೊಗೊಂಬಂದ್ರೆ ನಾನು ಹೇಳ್ತೀನಿ ಅಂತ ಹೇಳ್ಬೇಕಷ್ಟೆ. ಮ್ಯಾಚ್ ಮಾಡೋಕ್ಕಲ್ಲ ನಂಗೆ ಗೊತ್ತಾಗ್ತಾನೆ, ನೀವು ಹುಡುಕ್ತಾ ಇರ್ರಿ ಅಂತ ಹೇಳಬೇಕು. ಒಂದು ವೇಳೆ ಹುಡುಗನ ಜಾತಕ ಚೆನ್ನಾಗಿಲ್ಲದೆ ಹುಡುಗಿ ಜಾತಕ ಚೆನ್ನಾಗಿತ್ತು ಅಂದ್ಕೊಳ್ಳಿ, ಅಲ್ಲಿ ನಾಟ್ ಮ್ಯಾಚ್ ಅಂತ ಹಾಕ್ಬಿಡ್ಬೋದು, ದೋಷಗಳು ಮ್ಯಾಚ್ ಆಗಿಲ್ಲ ಅಂತ. ನೆಕ್ಸ್ಟ್ ಹಾರೋಸ್ಕೋಪ್ಸ್. ಗರ್ಲ್ಸ್ ಹಾರೋಸ್ಕೋಪ್ ಈಸ್ ವೀಕರ್ ದ್ಯಾನ್ ಬಾಯ್ಸ್ ಹಾರೋಸ್ಕೋಪ್. ಇನ್ ಕೇಸ್ ನಾಡಿಕೂಟ ಮ್ಯಾಚ್ ಆಗಿದ್ದರೆ ಮುಂದುವರಿ ಅಂತ ಹೇಳ್ಬೋದಾಗಿತ್ತು. ಯಾಕೆಂತಂದರೆ ಪ್ರಾಬ್ಲಮ್ ಹುಡುಗಿಗಲ್ಲ, ಹುಡುಗ. ಯಾಕೆಂದರೆ ಹುಡುಗಿ ಜಾತಕ ಚೆನ್ನಾಗಿಲ್ಲ ಅಂತಂದರೆ ಪ್ರಾಬ್ಲಮ್ ಯಾರಿಗೆ ಬರುತ್ತೆ, ಹುಡುಗನಿಗೆ ಬರುತ್ತೆ. ಸೊ ನಿಮ್ಮ ಹುಡುಗಿಗೆ ಏನು ತೊಂದರೆ ಇಲ್ಲ, ಆ ಹುಡುಗನಿಗೆ ತೊಂದರೆ ಆದ ಕಾರಣ ಅದು ರಿಸ್ಕ್ ಅವ್ರು ಬೇರ್ ಮಾಡ್ತಾರೆ.
ಮದುವೆ ಆದಮೇಲೆ ಯಾರಿಗಾದರೂ ರಿಸ್ಕ್ ಅಲ್ಲ ಆಚಾರ್ಯರೇ ಅಂತ ಅನ್ಬೋದು. ಆದರೆ ಒಳ್ಳೆಯ ಸಂಬಂಧಗಳು ನೋಡ್ಕೋಬೇಕು. ಒಳ್ಳೆಯ ಸಂಬಂಧಗಳು ನೋಡ್ಕೊಳ್ಬೇಕು ಅಂದರೆ ನಮ್ಮ ಜಾತಕ ಚೆನ್ನಾಗಿಲ್ಲದ್ರೆ ಏನು ಮಾಡೋಕ್ಕಾಗತ್ತೆ? ಆವಾಗೂ ತೊಂದರೆನೇ ಅಲ್ವ. ಅದಕ್ಕೆ ಪುಣ್ಯ ಮಾಡಿಕೊಳ್ಳಬೇಕು. ವಿವಾಹದಲ್ಲಿ ನಾವು ಈ ಜನ್ಮದಲ್ಲಿ ಮಾಡಿಕೊಳ್ಳೋ ಪುಣ್ಯ ಬರೋ ಜನ್ಮದಲ್ಲಿ ನಮ್ಮನ್ನು ಕಾಪಾಡ್ತದೆ. ವಿವಾಹದಲ್ಲಿ ಏನು ಪುಣ್ಯ ಮಾಡ್ಕೋಬೇಕು ಆಚಾರ್ಯರೇ ಅಂತಂದರೆ, ಹೆಂಡತಿಯಲ್ಲಾಗಲಿ ಗಂಡನ್ನಾಗಲಿ ಮಾನಸಿಕ ಹಿಂಸೆಯನ್ನು ಕೊಡದೆ ತಮ್ಮ ಕರ್ತವ್ಯ ಅಂತ ಮಾಡ್ಕೊತ ಹೋಗ್ಬೇಕು. ಸೊ ಗಂಡನಾಗಿ ನಾನು ಮಾಡೋ ಕರ್ತವ್ಯ ಮಾಡ್ತಾ ಇದ್ದೀನಾ ಇಲ್ವಾ ಅಷ್ಟೇ. ಹೆಂಡತಿ ಮಾಡ್ತಾ ಇದ್ದಾಳ, ಅವಳು ನನ್ನ ಮಾತು ಕೇಳ್ತಾ ಇಲ್ಲ, ಇದೆಲ್ಲ ಈಗೋ ಪಕ್ಕಕ್ಕೆ ಇಟ್ಬಿಡು. ನನ್ನ ರೋಲ್ ನಾನು ಸರಿಯಾಗಿ ಪ್ಲೇ ಮಾಡ್ತಾ ಇದ್ದೀನಾ? ಭಗವಂತನ ವಿಚಾರದಲ್ಲಿ, ಕರ್ಮ ಸಿದ್ಧಾಂತದ ವಿಚಾರದಲ್ಲಿ ಎಲ್ಲರೂ ಇಂಡಿಪೆಂಡೆನ್ಸೇ, ಇಂಡಿವಿಜುವಲ್ಸೇ. ಯಾರ ಪುಣ್ಯ ಯಾರ ಕರ್ಮ ಅವ್ರು ವೃದ್ಧಿ ಮಾಡ್ಕೊಂಡು ಹೋಗಬೇಕು. ಸಂಸಾರ ಮಾಡೋ ಕಾಲಕ್ಕೆ ಪುಣ್ಯಕಾರ ಮಾಡೋ ಕಾಲಕ್ಕೆ ಜೊತೆಗೆ ಮಾಡ್ಬೋದು. ಆದರೆ ನಿಮಗೆ ಪ್ರಮೋಷನ್ ಬೇಕಾದ್ರೆ ಯಾರ್ದವರೇ ಮಾಡ್ಕೊಳ್ಳಿ. ಈಗ ಓದ್ಕೊಳ್ಳೋದು ಕೂಡ ಅಷ್ಟೇ. ಮದುವೆ ಆದ ಮೇಲೆ ಕೂಡ ಓದ್ಕೊಳ್ಬೇಕು ಅಂತಂದರೆ, ನಾನು ಡಿಗ್ರಿ ಮಾಡ್ತೀನಿ, ನನ್ನ ಹೆಂಡತಿ ಕೂಡ ಡಿಗ್ರಿ ಅಂತ ಹಾಕ್ಕೊಳ್ಳಿಕ್ಕೆ ಬರ್ತದ? ಆಕೆ ಓದಿದ್ರೇ ಡಿಗ್ರಿ ಹಾಕಬೇಕು. ಹಾಗೆ ಪುಣ್ಯ ವಿಷಯದಲ್ಲಿ ಪುಣ್ಯ ಪಾಪಗಳದ್ದು ಯಾರ್ದವ್ರಿಗೆ ಇಂಡಿಪೆಂಡೆಂಟಾಗೇ ಇರುತ್ತೆ, ಸಮ್ ಎಕ್ಸೆಪ್ಷನಲ್ ಕೇಸಲ್ಲಿ ಬಿಟ್ಟು. ಹಾಗಾಗಿ ಅವರು ನಿಮಗೆ ಅನುಕೂಲವ ಪ್ರತಿಕೂಲವ ಪಕ್ಕಕ್ಕಿಟ್ಟು ನನ್ನ ಕರ್ತವ್ಯ ನಾನು ಮಾಡ್ತಾ ಇದ್ದೀನ ಅಂತ ಮಾಡ್ತಾ ಹೋದರೆ ಈ ಜನ್ಮದಲ್ಲಾದ್ರೂ ಬರೋ ಜನ್ಮದಲ್ಲಾದ್ರೂ ಪುಣ್ಯ ಇರ್ತಾರೆ ಕಾರಣ ಒಳ್ಳೆಯದಾಗ್ತದೆ. ಸೊ ಹೀಗೆ. ಸೊ ಈ ಕೇಸಲ್ಲಿ ನಾಡಿಕೂಟ ಮ್ಯಾಚ್ ಆಗಿಲ್ಲ ಆದ ಕಾರಣ ರಿಜೆಕ್ಟ್ ಮಾಡ್ತಾ ಇದ್ದೀವಿ. ಆ ನಾಡಿಕೂಟ ಚೆನ್ನಾಗಿತ್ತು ಅಂತ ಅಂದ್ಕೊಳ್ಳಿ, ಆಮೇಲೆ ಏನು ಮಾಡ್ತೀವಿ, ಎಕ್ಸ್ಪ್ಲೈನ್ ಮಾಡ್ತೀವಿ. ಸೊ ನಿಮ್ಮ ಹುಡುಗನ ಜಾತಕ ಚೆನ್ನಾಗಿದೆ, ಸೊ ಆಬ್ವಿಯಸ್ಲಿ ಏನು ಈ ಹುಡುಗನ ಜಾತಕ ಚೆನ್ನಾಗಿರೋದನ್ನ ನೀವು ಮಾಡ್ಕೋಬೋದು ಅಂತ ಹೇಳ್ತೀವಿ. ಆ ಕಡೆಯಿಂದ ಏನಾಗುತ್ತೆ, ರಿಜೆಕ್ಟ್ ಆಗುತ್ತೆ. ಆ ಹುಡುಗಗೆ ಸ್ವಲ್ಪ ಡಿಸಿಷನ್ ತೊಗೊಳಿಕ್ಕೆ ಸರಿಯಾಗಿ ಬಂದಿಲ್ಲ ಅಂತಂದರೆ ಆ ಹುಡುಗ ಜ್ಯೋತಿಷ್ಯ ಹೇಳ್ತಾನೆ, ಬೇಡಪ್ಪ ಮಾಡ್ಕೋಬೇಡ ಅಂತ ಅವ್ರ ಕಡೆ ಹೇಳಿದ್ರು ಕೂಡ, ಇಲ್ಲ ರೀ ಹುಡುಗಿ ನೋಡೋಕೆ ಚೆನ್ನಾಗಿದ್ದಾಳೆ, ಒಳ್ಳೆ ಪ್ರಾಪರ್ಟಿ ಇದೆ, ಎಲ್ಲ ಇದೆ, ನಾನು ಮಾಡ್ಕೊಳ್ತೀನಿ ಅಂತ, ಸರಿಯಪ್ಪ ನಿನ್ನ ಇಷ್ಟ ಅಂತ ಹೇಳ್ಬಿಡ್ತಾನೆ. ಸೊ ಹಾಗೆ. ಸೊ ಇದು ತುಂಬ ಕಾಮನ್ ಸೆನ್ಸಿಂದ ಮಾಡಬೇಕು. ತುಂಬ ಈಸಿಯಾಗಿ ಯಾರೋ ಜಾತಕ ತಂದು ಕೊಟ್ಟಿದ್ದಾರೆ ಅಂತೇಳಿ ಒಂದು ಯಾವುದೋ ಒಂದು ಪಂಚಾಂಗವನ್ನು ಹಿಡ್ಕೊಂಡು ಅದರಲ್ಲಿ ನಂಬರ್ಸ್ ನೋಡಿ ಇಷ್ಟು ಕೂಟಗಳು ಬರ್ತಾ ಇದೆ ನೀವು ಮಾಡ್ಕೋಬೋದು ಅಂತ ಹಾಗೆ ಹೇಳಲಿಕ್ಕೆ ಬರೋದಿಲ್ಲ. ಸ್ವಲ್ಪ ಆಲೋಚನೆ. ಎರಡು ಒಂದು ಹೆಣ್ಣು ಒಂದು ಗಂಡಿನ ಜೀವನದ ಸಮಸ್ಯೆ. ನಾಳೆ ನಾವು ಕೊಡೋ ಡೆಸಿಷನ್ ಸರಿಯಾಗಿಲ್ಲ ಅಂದರೆ ಅವ್ರ ಜೀವನ ಪರ್ಯಂತ ಬೈಕೊಳ್ತಾರೆ. ಡೈರೆಕ್ಟಾಗಿ ಬೈಕೊಳ್ಳೋದ್ರೂ ಅವರಿಬ್ಬರು ಸರಿಯಾಗಿ ಜೀವನ ಮಾಡದೇ ಇದ್ದರೆ ಅದರ ಎಫೆಕ್ಟ್ ನಮ್ಮ ಮೇಲೆ ಬಿಡ್ತದೆ. ನಾವು ಸಂತೋಷವಾಗಿ ಹೇಳೋಕ್ಕಾಗಲ್ಲ. ಎಷ್ಟೋ ಜನ ಜ್ಯೋತಿಷ್ಯರ ಜೀವನ ನೀವು ನೋಡಿ, ನೀವು ಒಂದು ಮುಖ ಮಾತ್ರವೇ ನೋಡ್ತೀರಿ. ಸೊ ಜ್ಯೋತಿಷ್ಯ ತುಂಬ ಜನ ಕ್ಲೈಂಟ್ಸ್ ಇದ್ದಾರೆ, ಅವನು ಫೇಮಸ್ ಅಷ್ಟು ಅಂದರೆ ಏನು, ಕ್ಯೂ ಇರಬೇಕಷ್ಟೇ. ಅವನಿಗೆ ಸರಿಯಾಗಿ ಬರಬೇಕು ಅಂತೇನಿಲ್ಲ, ಟಿ ವಿ ಚಾನಲ್ನ ಬರಬೇಕು ಪ್ಲಸ್ ಕ್ಯೂ ಇರಬೇಕು. ಅಪಾಯಿಂಟ್ಮೆಂಟ್ ಸಿಗೋದೇ ಕಷ್ಟ, ತುಂಬ 10,000 ರೂಪಾಯಿ ಚಾರ್ಜ್ ಮಾಡ್ತಾರೆ ಅಂದರೆ ದಟ್ ಈಸ್ ಅ ಫೇಮಸ್ ನಮ್ಮ ದೃಷ್ಟಿಯಲ್ಲಿ. ನಾವು ದುಡ್ಡನ್ನು ನೋಡ್ತೀವಿ. ನಮ್ಗೆ ಅದಕ್ಕೆ ನೋಡಿ ಇವತ್ತಿನ ದಿನ ಯಾವುದಾದ್ರೂ ಈಗ TTD ಟೆಂಪಲ್ ಕೂಡ ನೋಡಿ, ಟಿ ವಿನಲ್ಲಿ ನ್ಯೂಸ್ ಏನಾಗ್ತಾರೆ, ಇಷ್ಟು ಜನ ಭಕ್ತರು ಬಂದರು, ಹುಂಡಿ ಕಲೆಕ್ಷನ್ ಆಯಿತು. ಕ್ರೈಟೀರಿಯಾ ಇದೆ. ಒಂದು ಧಾರ್ಮಿಕ ಸಂಸ್ಥೆ ಫೇಮಸ್ ಆಗಲಿಕ್ಕೆ ಕ್ರೈಟೀರಿಯಾ ಇದೆ ಅಲ್ಲ. ಎಜುಕೇಷನ್ ಇನ್ಸ್ಟಿಟ್ಯೂಷನ್ ನೋಡಿ, ನಮ್ಮ ಇನ್ಸ್ಟಿಟ್ಯೂಷನಲ್ಲಿ ಈ ವರ್ಷ ಎಷ್ಟು ಜನ ಇಂಜಿನಿಯರ್ಸ್ ನಾವು ಹೊರಗೆ ಬಿಟ್ಟಿವಿ, ಅದ ಕ್ರೈಟೀರಿಯಾ. ಎಷ್ಟು ಜನ ಮನುಷ್ಯರನ್ನಾಗಿ ನೀವು ತಯಾರು ಮಾಡಿದ್ದೀರಿ, ಒಳ್ಳೆ ಎಥಿಕ್ಸ್ ಇರೋ ಎಷ್ಟು ಜನ ತಯಾರು ಮಾಡಿದ್ದೀರಿ, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಹಾಗಾಗಿ ಏನೋ ಈ ಒಂದು ಅವ್ರು ತಗೊಳ್ತಾ ಇರೋಂಥ ಫೀಸಿಂದ ಆಗಲಿ, ಅವ್ರ ಕ್ಯೂ ಅಪಾಯಿಂಟ್ಮೆಂಟ್ ಸಿಗೋದಿಲ್ಲ, ಇದೆಲ್ಲ ಕ್ರೈಟೀರಿಯಾ ಅಲ್ಲ. ಅವರ ಎರಡನೇ ಮುಖ ನೋಡಿ, ಅವ್ರ ಜೀವನದಲ್ಲಿ ಅವ್ರ ಮಕ್ಕಳು, ಫ್ಯಾಮಿಲಿ, ಅವ್ರ ಹಣ, ಅವ್ರ ಕೇಸುಗಳು ಎಷ್ಟು ಒದ್ದಾಡ್ತಾ ಇರ್ತಾರೆ, ಅದು ಎರಡನೇ ಮುಖ ಅದು. ಸೊ ಅದು ನಮಗೆ ಗೊತ್ತಾಗೋದಿಲ್ಲ. ಸೊ ಯಾರು ಜೀವನದಲ್ಲಿ ಪ್ರಶಾಂತವಾಗಿ ಕಂಟೆಂಟ್ಮೆಂಟ್ ಆಗಿ ಆನಂದವಾಗಿರ್ತಾನೋ ಅಂಥವರ ನಿಮಗೆ ಸಹಾಯ ಮಾಡಬಲ್ಲರು. ಜ್ಯೋತಿಷ್ಯದಲ್ಲಿ ಅದಾಗಲಿ, ಪೌರೋಹಿತರಾಗಲಿ, ಯಾರೇ ಆಗಲಿ. ನಮಗೇ ಕಂಟೆಂಟ್ಮೆಂಟ್ ಇಲ್ಲ ಅಂತ ಅಂದ್ಕೊಳ್ಳಿ, ನಿಮಗೆ ತೃಪ್ತಿಪಡಿಸ್ಲಿಕ್ಕೆ ಅವ್ರ ಕೈಲಿ ಹೇಗೆ ಸಾಧ್ಯ? ಅವ್ರಿಗೆ ಗೊತ್ತಿಲ್ಲ ಹೇಗಿರಬೇಕು. ಅದು ನಾವು ಮನುಷ್ಯರ ಕಾಮನ್ ಸೆನ್ಸಿಂದ ಯೂಸ್ ಮಾಡಬೇಕು. ಒಬ್ಬ ಡಾಕ್ಟರ್ ಹತ್ರ ಹೋಗಬೇಕಾದ್ರೆ ಅವನೇ ಕೆಮ್ತಾ ಇದ್ದಾನೆ ಅಂದ್ಕೊಳ್ಳಿ, ಅಯ್ಯೋ ಇವನಿಗೆ ಕೆಮ್ತಾ ಇದ್ದಾನೆ, ಇವನ ರೋಗವನ್ನು ಇವನೇ ಗುಣಪಡಿಸ್ಕೊಳ್ಳೋಕೆ ಬರ್ತಾ ಇಲ್ಲ, ನಂದೇನು ಮಾಡ್ತಾನೆ ಆಲೋಚನೆ ಮಾಡ್ತೀನಿ. ಹಾಗೆ ಡಾಕ್ಟ್ರ್ ಬಂದರೆ ಡಾಕ್ಟ್ರ್ ಕೂಡ ಮನುಷ್ಯವೇ ಅಲ್ಲ, ಅವನಿಗೆ ಕೂಡ ಬರಲಾರ್ದ ಇರ್ತದ ಅಂದರೆ ಬರುತ್ತೆ, ಬಟ್ ಕ್ಯೂರ್ ಮಾಡಿಕೊಳ್ಳಬಹುದಲ್ವಾ? ಜ್ಯೋತಿಷ್ಯನಿಗೆ ಕೂಡ ಸಮಸ್ಯೆಗಳು ಬರುತ್ತೆ, ಆದರೆ ಜ್ಯೋತಿಷ್ಯನಿಗೆ ಸಮಸ್ಯೆ ಬಂದರೆ ಎಲ್ಲರಿಗಿಂತಲೂ ಬೇಗ ಕ್ಯೂರ್ ಆಗಬೇಕು, ಮತ್ತು ಯಾಕಾಗ್ತಾ ಇಲ್ಲ? ಸೊ ಇದು ನಾವು ಆಲೋಚನೆ ಮಾಡಬೇಕಾದದ್ದು. ಸೊ
ಅದಕ್ಕೆ ಕೇವಲ ಇದು ಯಾವುದೋ ಒಂದು ಗುಣಗಳನ್ನು ನೋಡಿ ಆನ್ಲೈನ್ನಾಗಿ ಯಾವುದೋ ಒಂದು ಸಾಫ್ಟ್ವೇರೋ ಯಾವುದನ್ನು ಹಾಕಿ 2 ಡೇಟಾ ಬರ್ತುಗಳು ಹಾಕಿ ಅದು ರಿಪೋರ್ಟ್ ಕೊಡ್ತಾರೆ, ಮ್ಯಾಚ್ಡ್, ಅಗ್ರೀಡ್, ನಾಟ್ ಅಗ್ರೀಡ್. ಇದು ಕರೋನಾ ಟೆಸ್ಟ್ ಅಲ್ಲ, ಪಾಯಿಂಟ್ಸ್ ಮೇಲೆ ಅಗ್ರಿ ಮಾಡಲಿಕ್ಕೆ 2 ಜೀವನಗಳಿಗೆ ಸಂಬಂಧಪಟ್ಟಂತೆ. ಹಾಗಾಗಿ ತುಂಬ ಎಚ್ಚರಿಕೆಯಾಗಿ ಮಾಡಬೇಕಾಗತ್ತೆ. ಸೊ ಇದು ಇವತ್ತಿನ ಪಾಠ. ಇದೇ ಇನ್ನೊಂದು ಎಕ್ಸಾಂಪಲ್ ನೆಕ್ಸ್ಟ್ ಕ್ಲಾಸ್ ಮಾಡೋಣ. 2 ಎಕ್ಸಾಂಪಲ್ ಮಾಡಿಬಿಟ್ಟು ನೀವು ಅದೇ ಥರ ಆಲೋಚನೆ ಮಾಡ್ತಾ ಕೀ ಪಾಯಿಂಟ್ಸ್ ನೋಟ್ ಮಾಡಿಕೊಡಿ. ಏನು ನೋಡಬೇಕು, ಅಷ್ಟಕೂಟಗಳಲ್ಲಿ ಯಾವಾಗ ಅಗ್ರಿ ಮಾಡ್ತೀವಿ, ಈ ಒಂದು ದೋಷಗಳಲ್ಲಿ ಯಾವಾಗ ಅಗ್ರಿ ಮಾಡಬೇಕು, ಪ್ಲಸ್ 2 ಜಾತಕಗಳನ್ನ ಮ್ಯಾಚ್ ಮಾಡೋ ಕಾಲಕ್ಕೆ ಏನು ಕನ್ಸಿಡರ್ ಮಾಡಬೇಕು, ಇದನ್ನು ಒಂದು ಸ್ವಲ್ಪ ನೋಟ್ಸ್ ಪ್ರಿಪೇರ್ ಮಾಡಿಕೊಟ್ಟು, ಪ್ಲಸ್ ಟೆಕ್ನಿಕಲ್ ಪಾಯಿಂಟ್ಸ್ ಹೇಗೂ ಬರುತ್ತೆ. ನಿಮ್ಗೆ ಯಾವ ಪುಸ್ತಕದಲ್ಲಿ ಬೇಕಾದ್ರೂ ಟೆಕ್ನಿಕಲ್ ಪಾಯಿಂಟ್ಸ್ ಸಿಗುತ್ತೆ. ಆದರೆ ನಿರ್ಣಯವನ್ನು ಹೇಗೆ ತಗೋಬೇಕು ಅಂತಂಬೋದು ನಿಮ್ಮ ಅನುಭವದ ಮೇಲೆ ಬರುತ್ತೆ. ಅದನ್ನು ಅನುಭವವನ್ನು ಯಾರೋ ಎಕ್ಸ್ಪ್ಲೈನ್ ಮಾಡೋಕ್ಕಾಗಲ್ಲ. ನಾನು ಮಾವಿನ ಹಣ್ಣು ತಿಂದು ಚೆನ್ನಾಗಿದೆ ಅಂತಂದರೆ ನೀವು ಚೆನ್ನಾಗಿದೆ ಅಂತ ನನ್ನ ನೋಡಿ ಹೇಳಲಿಕ್ಕಾಗಲ್ಲ, ನೀವು ತಿಂದ್ರೇ ಹೇಳಲಿಕ್ಕಾಗ್ತದೆ. ಹಾಗಾಗಿ ನೀವು ಕೂಡ ಪ್ರಾಕ್ಟೀಸ್ ಮಾಡ್ರೇ ಬರುತ್ತೆ. ಆಗಲಿ ಕೇವಲ ಈ ಪಾಯಿಂಟ್ಸಿಂದ ಹೇಳಲಿಕ್ಕಾಗೋದಿಲ್ಲ, ಅನುಭವದ ಮೇಲೆ ಬರುತ್ತೆ. ಹಾಗಾಗಿ ಒಂದು 10-15 ಜಾತಕ ನೀವು ಈ ಥರ ಪ್ರಾಕ್ಟೀಸ್ ಮಾಡಿದ್ರೆ ಎಲ್ಲಿ ಪ್ರಾಬ್ಲಮ್ ಆಗ್ತಾ ಇದೆ, ಎಲ್ಲಿ ಪ್ರಾಬ್ಲಮ್ ಆಗೋದಿಲ್ಲ ಅಂತ ನಿಮಗೇ ಗೊತ್ತಾಗ್ತದೆ. ಓನ್ಲಿ ಟೆಕ್ನಿಕಲ್ ಪಾಯಿಂಟ್ಸ್ ಮಾತ್ರವೇ ನಾವು ಕ್ಲಾಸಲ್ಲಿ ಡಿಸ್ಕಸ್ ಮಾಡೋಕ್ಕಾಗುತ್ತೆ. ಅನುಭವವನ್ನು ನೀವೇ ಬೆಳೆಸಿಕೊಳ್ಳಬೇಕು. ಸೊ ಇದು ಇವತ್ತಿನ ಪಾಠ. ಮತ್ತು ಮುಂದಿನ ಭಾನುವಾರ ಮತ್ತಿಷ್ಟು ವಿಚಾರಗಳನ್ನು ನಾವು ಮುಂದುವರಿಸೋಣ. ಶ್ರೀಕೃಷ್ಣ ಅರ್ಪಣಮಸ್ತು.